ನಾವು ಇಲ್ಲಿಗೆ ಬಂದು 18 ದಿನಗಳಾದ ಮೇಲೆ ಇಂದು ಮಾರ್ಟಿನೇರ್ ಎಂಬ ಹಡಗು ನಮ್ಮನ್ನು ಗಯಾನಾ ದ್ವೀಪಗಳಿಗೆ ಕೊಂಡೊಯ್ಯಲು ಬಂದು ನಿಂತಿತು. ಅದರಲ್ಲಿ ಬಂದಿಳಿದ ಅಧಿಕಾರಿಗಳು ನಮ್ಮನ್ನುದ್ದೇಶಿಸಿ ಮಾತನಾಡುತ್ತಾ ಅಲ್ಲಿನ ಸ್ಥಿತಿಗತಿ, ನಾವು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ವಿಶದವಾಗಿ ವಿವರಿಸಿದರು. ಸೀನ್ ಜೈಲುಗಳ ಗವರ್ನರ್ ರೀತಿ ಗುಡುಗಿ ನಮ್ಮನ್ನು ಹೆದರಿಸಲು ಪ್ರಯತ್ನಿಸಲಿಲ್ಲ. ಈ ಅಧಿಕಾರಿಗಳ ನಡವಳಿಕೆ ನಮಗೆಲ್ಲ ಇಷ್ಟವಾಯಿತು. ಆದರೆ ಕೊನೆಗೆ ಮಾತ್ರ ನಿಮ್ಮ ವೈಯಕ್ತಿಕ ದ್ವೇಷ, ಸೇಡುಗಳನ್ನು ಇಲ್ಲಿಯೇ ಬಿಟ್ಟು ನೌಕೆಯನ್ನು ಹತ್ತಬೇಕು. ಪ್ರಯಾಣದ ಸಮಯದಲ್ಲಿ ಒಂದೇ ಒಂದು ಚೂರು ಅಶಿಸ್ತನ್ನು ನಾವು ಸಹಿಸುವುದಿಲ್ಲ. ಕೂಡಲೇ ಗುಂಡು ಹಾರಿಸಬೇಕಾಗ್ತದೆ ಎಂದು ಹೇಳಿದರು. ಇದನ್ನು ನಾವು ನಿರೀಕ್ಷಿಸಿಯೇ ಇದ್ದೆವು. ಏಕೆಂದರೆ ಸಮುದ್ರದ ಮಧ್ಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಕಾದರೆ ಅದೇ ದಂಗೆಯ ರೂಪ ಪಡೆಯಬಹುದು. 1000 ಖೈದಿಗಳು ಒಂದು ಹಡಗಿನಲ್ಲಿ ದಂಗೆ ಎದ್ದರೆ ಸಾವು ನೋವುಗಳಿಗೆ ಕೊನೆಯುಂಟೆ. ನೋಡು ಪ್ಯಾಪಿ, ಡೇಗಾ ಮಾತಿಗಿಳಿದ. ನಾನು ಹೇಳಿದ್ದು ಸತ್ಯ. ಜೈಲಿನ ಅಧಿಕಾರಿಗಳಿಗಿಂತ ಸಹಖೈದಿಗಳೇ ಬಹಳ ಅಪಾಯಕಾರಿ. ಇವರೂ ಅದನ್ನೇ ಹೇಳುತ್ತಿದ್ದಾರೆ. ನಮ್ಮ ಸ್ವರಕ್ಷಣೆಯ ಬಗ್ಗೆ ಯೋಚಿಸಬೇಡ. ನಾನೆಲ್ಲ ವ್ಯವಸ್ಥೆ ಮಾಡುತ್ತೇನೆ. ಕೂಡಲೇ ಫ್ರಾನ್ಸನ್ನನ್ನು ಕಂಡು ಹಣದ ಆಮಿಷ ತೋರಿಸಿ ಆಸ್ಪತ್ರೆಯಿಂದ ಒಂದು ಸ್ಕಾಲ್ಪೆಲ್ಲನ್ನು ಕದ್ದು ತಂದುಕೊಡಲು ಸೂಚಿಸಿದೆ. ಮುಂದಿನ 1 ಗಂಟೆಯ ಒಳಗೆ ಲಕಲಕ ಹೊಳೆಯುವ ಸ್ಟೀಲಿನ ಆಯುಧವೊಂದು ಕೈಯಲ್ಲಿತ್ತು. ಹೊರಡುವ ಮೊದಲು ಮಾಡಬೇಕಿದ್ದ ಇನ್ನೊಂದು ಕೆಲಸ ಬಾಕಿಯಿತ್ತು. ಗಲ್ದಾನಿಗೆ ಹೇಳಿ ಕಳಿಸಿದೆ. ಬಂದ. ನಿನ್ನ ಚಾರ್ಜರ್ ವಾಪಸ್ಸು ಕೊಡಲು ಕರೆಸಿದೆ. ನಾನು ಹೇಳುತ್ತಿದ್ದಂತೆ ಆತ ಅಸ್ಥಿರನಾದ. ನೋಡು, ಪ್ರಯಾಣದ ವೇಳೆ 2 ಚಾರ್ಜರ್ಗಳನ್ನು ಇಟ್ಟುಕೊಳ್ಳುವುದು ನನ್ನಿಂದ ಸಾಧ್ಯವಾಗದ ಮಾತು. ಅಲ್ಲದೆ ಗಯಾನಾ ತಲುಪಿದ ಮೇಲೆ ನಾವು ಮತ್ತೆ ಒಬ್ಬರನ್ನೊಬ್ಬರು ಸಂಧಿಸದಿರಬಹುದು. ಆದ್ದರಿಂದ ಈಗಲೇ ನೀನು ನಿನ್ನ ಚಾರ್ಜರನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇಲ್ಲ, ಅದು ನನಗೆ ಬೇಡ, ನೀನೇ ಇಟ್ಟುಕೋ. ಆತ ಹೆದರಿದ್ದಾನೆಂದು ನನಗೆ ಸ್ಪಷ್ಟವಾಯಿತು. ಯಾರೋ ಇವನ ಮೇಲೆ ಕಣ್ಣಿಟ್ಟಿರಬೇಕು. ಹೇಳು ಎಂದು ಪುಸಲಾಯಿಸಿದೆ. ಹೌದು, 3 ಜನ ಅರಬರು ನನ್ನನ್ನು ಸರ್ಪದಂತೆ ಹಿಂಬಾಲಿಸುತ್ತಿದ್ದಾರೆ. ನಾನು ಮಲವಿಸರ್ಜನೆಗೆ ಹೋದಾಗೆಲ್ಲ ಒಬ್ಬನಲ್ಲ ಒಬ್ಬ ಬಂದು ನನ್ನ ಪಕ್ಕ ನಿಂತು ಗಮನಿಸುತ್ತಿರುತ್ತಾನೆ. ನನ್ನಲ್ಲಿ ಚಾರ್ಜರ್ ಇಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಅವರಿಗೆ ಸ್ಪಷ್ಟಪಡಿಸಿದ್ದೇನೆ. ಆದರೂ ಬಿಡುತ್ತಿಲ್ಲ. ಚಾರ್ಜರ್ ಇಟ್ಟುಕೊಂಡ ದಿನ ನನ್ನನ್ನಂತೂ ಅವರು ಉಳಿಸುವುದಿಲ್ಲ. ಆತನ ಮುಖವನ್ನೇ ದಿಟ್ಟಿಸಿದೆ. ಜೀವಭಯದಿಂದ ನಡುಗುತ್ತಿದ್ದ. ಇವನಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಎನಿಸಿತು. ಸರಿ, ಟೊಪ್ಪಿಯ ಒಳಗಿದ್ದ ಚೂರಿಯನ್ನು ತೆಗೆದು ಯಾರಿಗೂ ಕಾಣದಂತೆ ಅಂಗಿಯ ತೊಳೆಯ ಒಳಗೆ ತೂರಿಸಿ ಹಿಡಿಯನ್ನು ಹಂಗೆಯಲ್ಲಿ ಹಿಡಿದು ಗಲ್ದಾನಿಯ ಜೊತೆ ಹೊರಟೆ. ಒಳಾಂಗಣದ ಮೂಲೆಯಲ್ಲಿದ್ದ ಅಡುಗೆ ಮನೆಯ ಪಕ್ಕದಲ್ಲಿ 3 ಅರಬರು ಜೊತೆಗೆ ಜೆರೆಂಡೋ ಎಂಬ ಕಾರ್ಸಿಕನೂ ಕುಳಿತಿದ್ದರು. ಹಾಯ್ ಮಾಕ್ರೇನ್, ಹೇಗಿದ್ದೀಯಾ ಅಂದೆ. ಚೆನ್ನಾಗಿದ್ದೇನೆ ಪ್ಯಾಪಿ, ನೀನು? ಪರವಾಗಿಲ್ಲ. ಆದರೆ ನಾನು ಬೇಕಂತಲೇ ಸ್ವಲ್ಪ ಗಡುಸು ಧ್ವನಿಯಲ್ಲಿ ಮುಂದುವರಿಸಿದೆ. ನಿಮ್ಮತ್ರ ಮುಂದು ಗಂಭೀರ ವಿಚಾರ ಮಾತನಾಡುವುದಿತ್ತು. ಈತ ಗಲ್ದಾನಿ, ನನ್ನ ಸ್ನೇಹಿತ. ಅವನಿಗೆ ಏನಾದರೂ ತೊಂದರೆಯಾದರೆ ನಿಮ್ಮಲ್ಲಿ ಯಾರೂ ಉಳಿಯೋಲ್ಲ. ಯುದ್ಧ ಸನ್ನದ್ಧನಾಗಿ ನುಡಿದ ನನ್ನ ಮಾತುಗಳಿಂದ 4 ಸ್ವಲ್ಪ ವಿಚಲಿತರಾದರು. ಆದರೂ ಮಾಕ್ರೇನ್ ಸಟ್ಟನೆ ಎದ್ದು ನಿಂತ. ಆತನೂ ಭರ್ಜರಿಯಾದ ಆಳು. ನನ್ನ ಚುಚ್ಚುನುಡಿಗಳಿಂದ ಕುಪಿತನಾಗಿ ಆಕ್ರಮಣಕ್ಕೆ ಸಜ್ಜಾದ. ಕ್ಷಣವಲ್ಲ ತಡಮಾಡದೆ ನನ್ನ ಕೈಯಲ್ಲಿದ್ದ ಆಯುಧವನ್ನು ಬರೀ ಅವರಿಗೆ ಮಾತ್ರ ಕಾಣುವಂತೆ ಝಳಪಿಸಿದೆ. ಅವರು ಗರಬಡಿದಂತೆ ನಿಂತುಬಿಟ್ಟರು. ಉಳಿದ ಖೈದಿಗಳೆಲ್ಲರೂ ನಿರಾಯುಧರಾಗಿರುವಾಗ, ಅಲ್ಲದೆ ಪ್ರತಿದಿನ ಶಿಬಿರದ ಪೂರ್ತಿ ತಪಾಸಣೆ ನಡೆಯುತ್ತಿರುವಾಗ ನನ್ನ ಕೈಯಲ್ಲಿ ಹೊಳೆಯುವ ಚೂರಿ. ಸ್ತಬ್ಧರಾದರು. ಇದೇ ಸುಸಮಯವೆಂದು ಗುಡುಗಿದೆ. ಒಬ್ಬನೇ ಸ್ವಲ್ಪ ಮಿಸುಗಿದರೆ ಸಾಕು, ನಾಯಿ ಕೊಚ್ಚಿದ ಹಾಗೆ ಕೊಚ್ಚುತ್ತೇನೆ. ಸ್ವಲ್ಪ ಕಾಲ ನಿಶ್ಶಬ್ದ. ನಾನು ಎದ್ದು ನಿಂತದ್ದು ಮಾತನಾಡಲು. ಮಾಕ್ರೇನ್ ತೊದಲಿದ. ಹೊಡೆದಾಟಕ್ಕಲ್ಲ. ಓ, ಹಾಗಿದ್ದರೆ ಸರಿ. ಆತನನ್ನು ನಂಬಿದವನಂತೆ ನಟಿಸಿದೆ. ಏಕೆಂದರೆ ಆತನ ಆತ್ಮಾಭಿಮಾನವನ್ನು ಇನ್ನೂ ಹೆಚ್ಚು ಕೆಣಗುವುದು ನನಗೆ ಇಷ್ಟವಿಲ್ಲಲಿ. ಏನು ಹೇಳಬೇಕೆಂದಿರುವೆ, ಹೇಳು ಅಂದೆ. ಪ್ಯಾಪಿ, ನಮಗ್ಯಾರಿಗೂ ಈತ ನಿನ್ನ ಸ್ನೇಹಿತ ಅಂತ ಗೊತ್ತಿರಲಿಲ್ಲ. ಅಲ್ಲದೆ ಕೈಯಲ್ಲಿ ಕಾಸಿಲ್ಲದಿದ್ದಾಗ ಏನಾದರೂ ಪ್ರಯತ್ನ ಮಾಡಲೇಬೇಕಲ್ಲ. ಅದು ನಿನಗೂ ಗೊತ್ತು. ದುಡ್ಡಿಲ್ಲ ಅಂದರೆ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಅದು ಸರಿ, ನಿಮ್ಮ ಬದುಕಿಗಾಗಿ ಯಾವುದೇ ರೀತಿಯಲ್ಲಾದರೂ ಹೋರಾಡುವ ಅಧಿಕಾರ ನಿಮಗಿದ್ದೇ ಇದೆ. ಆದರೆ ಇವನ ತಂಟೆಗೆ ಬರಬೇಡಿ ಅಷ್ಟೇ ನಾನು ಕೇಳೋದು. ಬೇರೆ ಎಲ್ಲಾದರೂ ಅವಕಾಶ ಸಿಗುತ್ತಾ? ಹುಡುಕಿ. ಆಗಲಿ ಎಂಬಂತೆ ಆತ ಕೈ ಚಾಚಿದ. ನಾನು ಗಟ್ಟಿಯಾಗಿ ಆತನ ಕೈ ಕುಲುಕಿ ವಾಪಸ್ಸು ಬರುತ್ತಾ ಸಾವಧಾನವಾಗಿ ಯೋಚಿಸಿದೆ. ಸದ್ಯ
ಈ ವ್ಯವಹಾರ ಇಷ್ಟಕ್ಕೆ ಮುಗಿಯಿತಲ್ಲ. ಎಲ್ಲಾದರೂ ಹೊಡೆದಾಟ ಪ್ರಾರಂಭವಾಗಿ ರಕ್ತ ಚೆಲ್ಲಿದ್ದರೆ ಎಂಥ ರಂಪಾಟವಾಗುತ್ತಿತ್ತು. ಮಾರನೇ ದಿನ ಹೊರಡುವುದಂತೂ ಖಂಡಿತ ತಪ್ಪಿ ಹೋಗುತ್ತಿತ್ತು. ಗಲ್ದಾನಿಗೆ ಎಚ್ಚರಿಸಿದೆ, ಈಗ ನಡೆದ ಸಂಗತಿಯನ್ನು ಯಾರೆದುರೂ ಬಾಯಿ ಬಿಡಬೇಡ. ಡೇಗಾನಿಗೆ ತಿಳಿಸಿದರೆ ನನ್ನ ಅಜಾಗರೂಕತೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ. ಇಷ್ಟೆಲ್ಲ ಆದ ಮೇಲೂ ಗಲ್ದಾನಿ ತನ್ನ ಚಾರ್ಜರ್ ವಾಪಸ್ಸು ತೆಗೆದುಕೊಳ್ಳಲು ಮನಸ್ಸು ಮಾಡಿರಲಿಲ್ಲ. ತುಂಬ ಒತ್ತಾಯ ಮಾಡಿದ ಮೇಲೆ ನಾಳೆ ದಿನ ಹೊರಡುವಕ್ಕೆ ಸ್ವಲ್ಪ ಮೊದಲು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಆದರೆ ಮರುದಿನವಿಡೀ ನನ್ನ ಕಣ್ಣಪ್ಪಿಸಿಯೇ ತಿರುಗಾಡಿದ. ಅಂದಿನ ರಾತ್ರಿ ಇಡೀ ಜೈಲಿನ ಆವರಣದಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಯಾರೂ ಒಂದಿನಿತ್ತೂ ಕಣ್ಣರೆಪ್ಪೆ ಮುಚ್ಚಲಿಲ್ಲ. ಹೌದು, ಎಲ್ಲರಿಗೂ ತಾಯಾಡಿನಲ್ಲಿ ಇದು ನಮ್ಮ ಕಟ್ಟಕಡೆಯ ದಿನ ಎಂಬುದು ಮನಸ್ಸಿಗೆ ಬಂದು ಮೌನತೆ ತಾಂಡವವಾಡುತ್ತಿತ್ತು. ಹುಟ್ಟಿ ಬೆಳೆದು ನಮ್ಮ ಅಸ್ತಿತ್ವದ ಒಂದು ಅವಿಭಾಜ್ಯ ಅಂಗವೇ ಆದ ಈ ನೆಲಕ್ಕೆ ಒಮ್ಮಿಂದೊಮ್ಮೆಗೆ ವಿದಾಯ ಹೇಳಿ ಅಪರಿಚಿತ ನಾಡು ಜನರ ಮಧ್ಯದ ಹೊಸ ಬದುಕನ್ನು ಕಲ್ಪಿಸಿಕೊಳ್ಳಲಾಗದೆ ಎಲ್ಲರೂ ತೊಳಲುತ್ತಿದ್ದೆವು. ನನಗಂತೂ ಮನೆಯ ನೆನಪು ಗಾಢವಾಗಿ ಕಾಡತೊಡಗಿತು. ಕಳೆದ ಸುಂದರ ಕ್ಷಣಗಳ ಸುರುಳಿ ನಿಧಾನವಾಗಿ ಬಿಚ್ಚುತ್ತಿದ್ದಂತೆ ಅದರಲ್ಲೇ ಮೈಮರೆತೆ. ನಗರದ ಹೊರವೊಳಗಿನಲ್ಲಿದ್ದ ನಮ್ಮ ಪುಟ್ಟ ಮನೆ, ಸುತ್ತ ಇದ್ದ ಹೂತೋಟ, ಹಿಂಭಾಗದಲ್ಲಿ ಜುಳುಜುಳು ಹರಿಯುತ್ತಿದ್ದ ಪುಟ್ಟ ಝರಿ, ಹಣ್ಣುಗಳ ಮಳೆಗರೆಯುತ್ತಿದ್ದ ಪ್ಲಮ್ ಮತ್ತು ವಾಲ್ನಟ್ ಮರಗಳು. ಆಹಾ, ಅದೆಂತಹ ಸ್ವಾದ! ವಸಂತದಾಗಲವನ್ನು ಹರ್ಷದ ಸುವಾಸನೆಯೊಂದಿಗೆ ಹಂಚಿಕೊಳ್ಳುತ್ತಿದ್ದ ಮೈಮೋಸಾ ಮರಗಳು. ಈಗ ನನ್ನ ನೆನಪಿನಂಗಳದ ಚಿತ್ರಗಳಿಗೆ ಧ್ವನಿ ಸಹ ಬಂತು. ಕ್ಲಾರಾ, ನಮ್ಮ ಮುದ್ದಿನ ನಾಯಿ, ಅಂಗಳದಲ್ಲಿ ಬೊಗಳಿತ್ತಾ ನನ್ನನ್ನು ಆಟಕ್ಕೆ ಕರೆಯುತ್ತಿದೆ. ಅಮ್ಮ ಹುಸಿ ಮುನಿಸಿನಿಂದ ನನ್ನನ್ನು ಗದುರುತ್ತಿದ್ದಾಳೆ. ಅಪ್ಪನ ಶಿಕಾರಿ ಹೊರಡುವ ಖುಷಿಯ ಶಿಳ್ಳೆ. ಬಾಲ್ಯದ ಗೆಳೆಯ ಗೆಳತಿಯರು, ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣಗಳು ನನ್ನೆದುರು ಮತ್ತೊಮ್ಮೆ ಮರುಕಳಿಸಿ ಆನಂದದಲ್ಲಿ ತಲ್ಲೀನನಾಗಿ ಕಣ್ಣೀರುಗೆರೆದೆ. ಬೆಳಗಿನ ಜಾವ 3 ಗಂಟೆ ಇರಬೇಕು. ಸವಿ ನೆನಪುಗಳ ಮೆರವಣಿಗೆಯಿಂದ ಹೊರಬಂದು ಭವಿಷ್ಯತ್ತತ್ತ ಕಣ್ಣು ಹಾಯಿಸಿದೆ. ಹೌದು, ನನ್ನ ಮುಂದಿನ ಗುರಿ ಹಾಗೂ ನಿಲುವುಗಳನ್ನು ಈಗಲೇ ಸ್ಪಷ್ಟಪಡಿಸಿಕೊಳ್ಳಬೇಕು. ಈಗ ನೋಡೋಣ. ನನಗಿನ್ನೂ 25 ವರ್ಷ, ಗಟ್ಟಿಮುಟ್ಟಾಗಿದ್ದೇನೆ. ಜೊತೆಗೆ ನನ್ನದೇ ಆದ 5,600 ಫ್ರಾಂಕುಗಳಷ್ಟು ಹಣವಿದೆ. ಡೇಗಾನ ಹತ್ತಿರ 10,000, ಇನ್ನು ಗಲ್ದಾನಿಯ 25,000. ಅದನ್ನಂತೂ ಆತ ವಾಪಸ್ಸು ಪಡೆಯುವುದಿಲ್ಲ. ಅಂದರೆ ಒಟ್ಟು 40,000 ಫ್ರಾಂಕುಗಳು. ಇದೇನೂ ಸಾಧಾರಣದ ಮೊತ್ತವಲ್ಲ. ಯಾವುದೇ ರೀತಿಯ ಸಹಾಯವನ್ನಾದರೂ ಕೊಂಡುಕೊಳ್ಳಬಹುದಾದ ಮೊತ್ತ. ಹಾಗಾದರೆ ನನ್ನ ಗುರಿ ಸ್ಪಷ್ಟವಾಗಿದೆ. ದ್ವೀಪ ತಲುಪಿದ ಮೇಲೆ ಸಿಕ್ಕ ಮೊದಲ ಅವಕಾಶದಲ್ಲೇ ಅಲ್ಲಿಂದ ಪಲಾಯನಗೈಬೇಕು. ನನ್ನೊಡನೆ ಡೇಗಾ ಮತ್ತು ಗಲ್ದಾನಿ ಇರುತ್ತಾರೆ. ಹೌದು, ಗಲ್ದಾನಿಯನ್ನು ಸೇರಿಸಿಕೊಳ್ಳಬೇಕು. ಏಕೆಂದರೆ ದುಡ್ಡು ಅವನದ್ದು. ನಾನು ಅಪಾಯವನ್ನೆದುರಿಸಿ ಇಟ್ಟುಕೊಂಡಿರಬಹುದು, ಆದರೆ ದುಡ್ಡು ಅವನದ್ದು. ಆದ್ದರಿಂದ ಅವನಿಗೂ ಅನುಕೂಲವಾಗಬೇಕು. ಅಂದರೆ ಮೂವರು ಪಲಾಯನಗೈಯುವುದು ಶತಸಿದ್ಧ. ಇಷ್ಟು ಹೊತ್ತು ಸುಮ್ಮನಿದ್ದ ಡೇಗಾ ಮೌನವನ್ನು ಮುರಿದ. ಪ್ಯಾಪಿ, ಇದು ನಮ್ಮ ಕೊನೆಯ ರಾತ್ರಿ. ಬೆಳಗಾದರೆ ನಮ್ಮನ್ನು ದೂರಕ್ಕೆ ಕೊಂಡೊಯ್ಯುತ್ತಾರೆ. ನಮ್ಮ ಸುಂದರವಾದ ತಾಯಾಡಿನಿಂದ ಬೇರ್ಪಡಿಸುತ್ತಾರೆ. ಡೇಗಾ, ನಮ್ಮ ದೇಶ ಅತ್ಯಂತ ಸುಂದರವಾಗಿರುವುದೇನೋ ನಿಜ. ನಾನು ದೀರ್ಘವಾದ ನಿಟ್ಟುಸಿರಿನೊಂದಿಗೆ ಉತ್ತರಿಸತೊಡಗಿದೆ. ಆದರೆ ಇಲ್ಲಿನ ನ್ಯಾಯ ವ್ಯವಸ್ಥೆ ಅತ್ಯಂತ ಕುರೂಪವಾದದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕೆಲವೊಂದು ದೇಶಗಳನ್ನು ನೋಡಲಿದ್ದೇವೆ. ಸುಂದರವಾಗಿಲ್ಲದಿದ್ದರೂ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ಸಂಸ್ಕೃತಿಗಳನ್ನು. ಸ್ವಲ್ಪ ದಾರಿ ತಪ್ಪಿದ ನಮ್ಮಂಥವರಿಗೆ ಅವಕಾಶ ಕೊಟ್ಟು ಸರಿದಾರಿಗೆ ತರುವ ವ್ಯವಸ್ಥೆಗಳನ್ನು. ಮಾರನೆಯ ದಿನ ಜೈಲಿನ ಹೆಬ್ಬಾಗಿಲು ತೆರೆದಾಗ ನಾವು 810 ಖೈದಿಗಳು ಸಾಲಾಗಿ ನಿಂತಿದ್ದೆವು. ಮುಂದೆ ಮತ್ತು ಹಿಂದೆ ರೈಫಲ್ಗಳನ್ನು ನಮ್ಮ ಎದೆಗೆ ಗುರಿಯಿಟ್ಟು ನಿಂತಿದ್ದ ಪೊಲೀಸರು. ನಾವು ಇಲ್ಲಿಂದ ಬಂದರಿನವರೆಗೆ ಸಾಲಾಗಿ ನಡೆದುಕೊಂಡು ಹೋಗಬೇಕಿತ್ತು. ಕಾಲಿಗೆ ಸರಪಳಿ ಅಥವಾ ಕೈಕೊಳ ಏನೂ ಇಲ್ಲ. ಬದಲಿಗೆ 3 ಅಡಿಗಳ ಅಂತರದಲ್ಲಿ ರೈಫಲ್ ಹಿಡಿದ ಪೊಲೀಸರು. ನಾವು ಜೈಲಿನಿಂದ ಹೊರಬರುತ್ತಿದ್ದಂತೆ ನಮ್ಮನ್ನು ನೋಡಲು ಕಾಯುತ್ತಿದ್ದ 100 ಜನ. ಆದರೂ ಗುಂಡು ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ. ನಾವು ವೇಗವಾಗಿ ನಡೆಯತೊಡಗಿದೆವು. ಪೊಲೀಸರು ಅಷ್ಟೇ ವೇಗವಾಗಿ ಡಬ್ 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 ಎಂದು ಹೆಜ್ಜೆ ಹಾಕುತ್ತಿದ್ದರು. ಎಲ್ಲೂ ಮಾತಿಲ್ಲ. ಸನ್ನಿವೇಶದ ಗಂಭೀರತೆ ಜನಸ್ಥೋಮಕ್ಕೆ ಮನವರಿಕೆಯಾಗಿತ್ತು. 810 ಫ್ರಾನ್ಸ್ ದೇಶದ ಪ್ರಜೆಗಳು ಇನ್ನೆಂದಿಗೂ ಹಿಂದಿರುಗದ ಜಾಗಕ್ಕೆ ಹೋಗುತ್ತಿದ್ದಾರೆ. ಹೆತ್ತವರ, ಅಣ್ಣ ತಮ್ಮಂದಿರ, ಅಷ್ಟೇಕೆ ಇಡೀ ದೇಶದ ಪಾಲಿಗೆ ಅವರು ಸತ್ತಂತೆಯೇ. ಅನುಕಂಪದ ಅಲೆಯ ನಡುವೆ ಎಲ್ಲರೂ ಮೌನವಾಗಿ ನಮಗೆ ವಿದಾಯ ಸೂಚಿಸುತ್ತಿದ್ದರು. ಸುಮಾರು ಅರ್ಧಗಾರಿ ಸವೆಸಿರಬಹುದು. ನನಗೊಂದು ಸಣ್ಣ ಶಿಳ್ಳೆ ಕೇಳಿಸಿತು. ಕತ್ತೆತ್ತಿ ರಸ್ತೆಯ ಪಕ್ಕದಲ್ಲಿದ್ದ ಮಹಡಿ ಮನೆಯತ್ತ ಕಣ್ಣಾಡಿಸಿದೆ.
ಕಿಟಕಿಯ ಸರಳುಗಳ ಸಂಧಿ ಮುಖವಿಟ್ಟು ನನ್ನ ಮುದ್ದಿನ ಮದಡಿ ನೆನೆಟ್ ನಿಂತಿದ್ದಳು. ನಯನಗಳು ಸಂಧಿಸುತ್ತಿದ್ದಂತೆ ಅದುಮಿದ್ದ ಸುಪ್ತ ಭಾವನೆಗಳ ಮಹಾಪೂರವೇ ಹರಿಯತೊಡಗಿತು. ಕಣ್ಣು ಕಾಣುವಷ್ಟು ದೂರವೂ ಅವಳನ್ನೇ ನೋಡುತ್ತಾ ಮುಂದುವರೆದೆ. ಅದೇ ಕೊನೆ. ಮತ್ತೆಂದೂ ಕಾಣಸಿಗದಂತೆ ಆ ಮುಗ್ಧ ಮುಖ ನನ್ನ ಜೀವನದಿಂದಲೇ ಮರೆಯಾಯಿತು. ಪಕ್ಕದ ಕಿಟಕಿಯಲ್ಲಿ ಪೌಲಾ ಡೇಗಾನ ಮದಡಿ ನಿಂತಿದ್ದಳು. ಅವನು ಅಲ್ಲೇ ದಿಟ್ಟಿಸುತ್ತಾ ಮುನ್ನಡೆಯುತ್ತಿದ್ದ. ನಾವು ನೌಕೆಯ ಒಳ ಹೋಗುತ್ತಿದ್ದಂತೆ 40 ಮಂದಿಯ ಹೆಸರನ್ನು ಕೂಗಿದರು. ಅದರಲ್ಲಿ ನಾನು, ಡೇಗಾ ಅಲ್ಲದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಸಿಕ್ಕಿಬಿದ್ದ ಜುಲೋಟ್, ಸ್ಯಾಂಟಿನಿ ಮತ್ತು ಗಲ್ದಾನಿಯ ಹೆಸರು ಇದ್ದವು. ನಮ್ಮನ್ನು ನೌಕೆಯ ಕೆಳ ಅಂತಸ್ತಿನಲ್ಲಿದ್ದ ರೂಮ್ ನಂಬರ್ 1ಕ್ಕೆ ಹೋಗುವಂತೆ ನಿರ್ದೇಶಿಸಿದರು. ಆ ಕೋಣೆಯ ಬಾಗಿಲ ಮೇಲೆ ಒಂದು ಚೀಟಿ ಅಂಟಿಸಿದ್ದರು. ವಿಶೇಷ ವರ್ಗ, ತುಂಬಾ ಅಪಾಯಕಾರಿಗಳು, ರಾತ್ರಿ ಹಗಲು ನಿಗಾ ಇಟ್ಟು ಕಾಯಬೇಕು. ಯೋಚನೆ ಮಾಡಲು ಪುರುಸತ್ತಿಲ್ಲದಂತೆ ಜುಲೋಟ್ ಕೈ ಹಿಡಿದು ಎಳೆದುಕೊಂಡು ಹೋಗಿ ಕಿಟಕಿಗಳ ಹತ್ತಿರ ನಮಗೆಲ್ಲ ಜಾಗ ಮಾಡಿದ. ಹಡಗು ಹೊರಟ ನಂತರ ಈ ಕಿಟಕಿಗಳನ್ನು ತೆಗೆಯುತ್ತಾರೆ, ನಿರಂಬಳವಾಗಿ ಸ್ವಚ್ಛ ಗಾಳಿಯನ್ನು ಸೇವಿಸಬಹುದು ಎಂದ. ಡೇಗಾನನ್ನು ಜುಲೋಟ್ಗೆ ಪರಿಚಯ ಮಾಡಿಸಿದೆ. ನಾವು ಮಾತನಾಡುತ್ತಾ ನಿಂತಿದ್ದಾಗ ಧಡೂತಿ ಅಸಾಮಿಯೊಬ್ಬ ನುಗ್ಗಿ ಬಂದ. ತಕ್ಷಣ ಜುಲೋಟ್ ಆತನನ್ನು ಅಡ್ಡಗಟ್ಟಿ, ನೋಡು, ಇದು ನಮ್ಮ ಜಾಗ, ಬದುಕುವ ಆಸೆ ಇದ್ದರೆ ಇನ್ಯಾವತ್ತೂ ಈ ಕಡೆ ತಲೆ ಹಾಕಬೇಡ ಅಂದ. ಇವನನ್ನೇ ಕೆಕ್ಕರಿಸಿ ನೋಡುತ್ತಾ ಆ ಸಾಮಿ ಹಿಂದೆ ಸರಿದ. ಜುಲೋಟನ ಆಕ್ರಮಣಶೀಲ ಪ್ರವೃತ್ತಿ ಹಾಗೂ ಶಕ್ತಿಯ ಪ್ರದರ್ಶನ ಕಂಡು ಡೇಗಾನಿಗೆ ಬಹಳ ಖುಷಿಯಾಯಿತು. ನಿಮ್ಮಿಬ್ಬರ ಜೊತೆ ಇದ್ದರೆ ನನಗೆ ಯಾರ ಭಯವೂ ಇರೋಲ್ಲ ಎಂದ ನೆಮ್ಮದಿಯಿಂದ. 18 ದಿನಗಳ ನಮ್ಮ ಪ್ರಯಾಣದಲ್ಲಿ ನಿಮಗೆ ಹೇಳುವಂಥದ್ದೇನೂ ನಡೆಯಲಿಲ್ಲ. ಆದರೂ ನಡೆದ ಒಂದು ವಿಶೇಷ ಘಟನೆಯನ್ನು ವಿವರಿಸಿದರೆ ನಾವು ಎಂತಹ ಪರಿಸರದಲ್ಲಿ ಬದುಕಿದ್ದೆವು ಎಂಬುದು ಚೆನ್ನಾಗಿ ಮನದಟ್ಟಾಗುತ್ತದೆ. ಒಂದು ರಾತ್ರಿ ಎಲ್ಲರೂ ಮಲಗಿದ್ದೆವು. ಇದ್ದಕ್ಕಿದ್ದಂತೆ ಎದೆಯೊಡೆದಂತಹ ಭಯಂಕರ ಚೀತ್ಕಾರವೊಂದು ಕೇಳಿಬಂತು. ಇದೊಂದು ಕೊಲೆಯ ಪ್ರಕರಣ ಎಂದು ಎಲ್ಲರಿಗೂ ಅರ್ಥವಾಗಿ ಹೋಯಿತು. ಆದರೆ ಅದೆಂತಹ ಭೀಭತ್ಸ ಕೃತ್ಯ ಎಂಬುದು ಹೋಗಿ ನೋಡಿದಾಗಲೇ ಗೊತ್ತಾದದ್ದು. ಆ ವ್ಯಕ್ತಿ ತನ್ನ ಹ್ಯಾಮಕ್ನಲ್ಲಿ ಮಲಗಿದ್ದಾಗ ಕೊಲೆಗಡುಕರು ಅಡಿಯಿಂದ ಬಂದು ಸಾಕಷ್ಟು ಉದ್ದದ ಖಡ್ಗವೊಂದನ್ನು ಬೆನ್ನಿಗೆ ಚುಚ್ಚಿದ್ದರು. ಆ ರಭಸಕ್ಕೆ ಖಡ್ಗ ಎದೆ ಸೀಳಿ ಮೇಲೆ ಹೊರಹೊರಟಿತ್ತು. ಸ್ಟ್ರಿಪ್, ಗುಡುಗಿನಂತಹ ಆಜ್ಞೆ. ರೈಫಲ್ಗಳು ನಮ್ಮ ಗುಂಡಿಗೆಗೆ ಗುರಿ ಹಿಡಿದವು. ಎಲ್ಲರೂ ತೊಟ್ಟಿದ್ದ ಬಟ್ಟೆಗಳನ್ನು ಬಿಚ್ಚಸದು ನಗ್ನರಾಗಿ ನಿಂತೆವು. ಆಯುಧ ತಪಾಸಣೆ ಪ್ರಾರಂಭವಾಗಬೇಕಿತ್ತು. ನನ್ನಲ್ಲಿದ್ದ ಚೂರಿಯನ್ನು ಎಡ ಅಂಗಾಲಿನ ಕೆಳಗೆ ಸರಿಸಿ ದೇಹದ ಭಾರವೆಲ್ಲ ಬಲಗಾಲಿ ಮೇಲೆ ಬಿಟ್ಟು ನೆಟ್ಟಗೆ ನಿಂತುಕೊಂಡೆ. ಜಪ್ತಿ ಕಾರ್ಯ ನಡೆಯಿತು. ನನಗೇನೂ ತೊಂದರೆಯಾಗಲಿಲ್ಲ. ಉಳಿದ ಕೆಲವರಿಂದ 3 ಚಾಕು, 2 ಉದ್ದದ ಮೊಳೆಗಳು, 1 ಬಂಗಾರದ ಚಾರ್ಜರ್ ಎಲ್ಲ ಪತ್ತೆಯಾದವು. ವಾರಸುದಾರರೆಲ್ಲರೂ ಅವು ನಮ್ಮವೇ ಎಂದು ತನ್ನೊಪ್ಪಿಕೊಂಡರು. ಏಕೆಂದರೆ ಎಲ್ಲರ ಕಣ್ಣೆದುರಿನಲ್ಲಿ ನಡೆದ ಜಪ್ತಿ ಕಾರ್ಯದಲ್ಲಿ ಸಿಕ್ಕಿಬಿದ್ದು ಇಲ್ಲವೆಂದು ಸುಳ್ಳು ಹೇಳಿ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗುವುದರಲ್ಲಿ ಅರ್ಥವಿರಲಿಲ್ಲ. ಒಪ್ಪಿಕೊಂಡವರನ್ನು ಹಡಗಿನ ಇಂಜಿನಿನ ಪಕ್ಕದಲ್ಲಿದ್ದ ಕೋಣೆಗೆ ವರ್ಗಾಯಿಸಲಾಯಿತು. ಆ ಶಾಖಾಗಾರದಲ್ಲಿ ಉಳಿದ ದಿನಗಳನ್ನು ಕಳೆಯುವುದಕ್ಕಿಂತ ಹೆಚ್ಚಿನ ಶಿಕ್ಷೆ ಯಾವುದೂ ಇಲ್ಲ. ಆದರೆ ರೋಮಿಯೋ ಎಂಬ ಆತ ಮಾತ್ರ ತೊಂದರೆಗೆ ಸಿಕ್ಕಾಕಿಕೊಂಡ. ತಿಳಿನೀಲಿ ಕಣ್ಣುಗಳ ಬಿಗಿ ಮೈಕಟ್ಟಿನ ಸುಂದರ ಯುವಕ ರೋಮಿಯೋ. ಇನ್ನು 22 ಅಥವಾ 23ರ ಪ್ರಾಯ. ಶಿಸ್ತಿನಿಂದ ನೆಟ್ಟಗೆ ನಿಂತಿದ್ದ. ಅವನೆದುರು ಒಂದು ಚೂರಿ ಹಾಗೂ ಬಂಗಾರದ ಚಾರ್ಜರ್ಗಳನ್ನು ಇಡಲಾಗಿತ್ತು. ವಿಚಾರಣೆಗೆ ಬಂದ ಮೇಜರ್ ಬ್ಯಾರೆಟ್ ರೈಫಲನ್ನು ಅವನ ತಲೆಗೆ ಗುರಿಯಿಟ್ಟು ಚಾರ್ಜರನ್ನು ತೋರಿಸುತ್ತಾ ಅಬ್ಬರಿಸಿದ. ಇದು ನಿನ್ನದಲ್ಲವೇ? ಬೊಗಳು. ಹೌದು. ಏನಿದೆ ಅದರಲ್ಲಿ? $200 ಮತ್ತು 300 ಪೌಂಡ್ ಹಣ. ರೋಮಿಯೋ ವಯಸ್ಸಿಗೆ ಮೀರಿದ ಗಂಭೀರತೆಯಿಂದ ಉತ್ತರಿಸಿದ. ಹಾಗೂ 2 ವಜ್ರದ ಹರಳುಗಳು. ಮೇಜರ್ ಬ್ಯಾರೆಟ್ ಚಾರ್ಜರನ್ನು ಬಿಚ್ಚಿ ಪರೀಕ್ಷಿಸಿ ಆತ ಹೇಳಿದ್ದು ಸತ್ಯ ಎಂಬುದು ಮನಗಂಡು ಸ್ವಲ್ಪ ಮೆತ್ತಗಾದ. ನೋಡು, ಚಾರ್ಜರನ್ನು ಹೊಂದಿದ್ದಕ್ಕೆ ಏನೂ ಶಿಕ್ಷೆ ಇಲ್ಲ. ಆದರೆ ಆ ಚೂರಿಯನ್ನು ಬಚ್ಚಿಟ್ಟುಕೊಂಡಿದ್ದಕ್ಕೆ ಶಿಕ್ಷೆ ಸಿಗುತ್ತದೆ. ದಯವಿಟ್ಟು ಕ್ಷಮಿಸಿ. ಆ ಚೂರಿ ನನ್ನದಲ್ಲ. ತಲೆಹರಟೆ ಮಾಡಬೇಡ. ಅದು ನಿನ್ನ ಬೂಟಿನ ಒಳಗಿತ್ತು. ಇರಬಹುದು, ಆದರೆ ಅದು ನನ್ನದಲ್ಲ. ಮತ್ತೆ ಅದೇ ಶಾಂತ ಉತ್ತರ. ಅಂದರೆ ನಾನು ಸುಳ್ಳು ಹೇಳುತ್ತಿದ್ದೇನೆಯೇ? ಬ್ಯಾರೆಟ್ ಅಸಹನೆಯಿಂದ ಕೇಳಿದ. ಇಲ್ಲ, ಆದರೆ ನಿಮ್ಮ ಗ್ರಹಣೆ ತಪ್ಪಿರಬಹುದು. ಕೋವಿನಿಂದ ಕುತ್ತಿಗೆಯ ಹಿಂಭಾಗವನ್ನು ತಿವಿಯುತ್ತಾ, ನಿನ್ನದಲ್ಲ ಅಂದ್ರೆ ಬೇರೆ ಯಾರದ್ದು? ನಿನಗೆ ಗೊತ್ತಿರಲೇಬೇಕು. ಇಲ್ಲ, ನನಗೆ ಗೊತ್ತಿಲ್ಲ. ಏನು ಹುಡುಗಾಟ ಆಡುತ್ತಿದ್ಯಾ? ಈಗ ಮೇಜರ್ಗೆ ಸಿಟ್ಟಿನ ಕಾವು ಏರತೊಡಗಿತು. ನಿನ್ನ ಬೂಟಿನೊಳಗೆ ಯಾರು ಚೂರಿಯನ್ನು ಕದ್ದಿಟ್ಟಿದ್ದರು ಎಂಬುದು ನಿನಗೆ ಗೊತ್ತಿರಲೇಬೇಕು. ಶಿಕ್ಷೆ ತಪ್ಪಿಸಿಕೊಳ್ಳಬೇಕೆಂದರೆ ಬಾಯ್ಬಿಡು. ನಾನು ಹೇಳಬೇಕೆಂದಿರುವುದು ಇಷ್ಟೇ. ಆ ಚೂರಿ ನನ್ನದಲ್ಲ. ಸುತ್ತಮುತ್ತಲಿನವರಿಗೆ ಆಶ್ಚರ್ಯವಾಗುವಂತೆ ಸಾವಧಾನದಿಂದ ಉತ್ತರಿಸುತ್ತಿದ್ದ. ಬೇರೆಯವರ ಮೇಲೆ ಚಾಡಿ ಹೇಳುವ ಅಭ್ಯಾಸ ನನಗಿಲ್ಲ. ವಾರ್ಡರ್, ಬೇಡಿ ತೊಡಿಸಿ ಇವನಿಗೆ. ಮೇಜರ್ ಬ್ಯಾರೆಟ್ ಸಿಟ್ಟಿನಿಂದ ಕಂಪಿಸುತ್ತಿದ್ದ. ಅವಿಧೇಯತೆಗೆ ತಕ್ಕ ಶಾಸ್ತಿ ಮಾಡಿ.
2 ನಿಮಿಷದಲ್ಲಿ ಕಟ್ಟುಮಸ್ತಾದ ನಾವಿಕನೊಬ್ಬ ಒಂದು ಬಕೆಟ್ ಉಪ್ಪು ನೀರು ಹಾಗೂ ಉದ್ದದ ಚಾಟಿಯನ್ನು ಹಿಡಿದು ಅವತರಿಸಿದ. ರೋಮಿಯೋನನ್ನು ಕುಕ್ಕರಗಾಲಿನಲ್ಲಿ ಕೂರಿಸಿ ಕಂಬಕ್ಕೆ ಬಿಗಿಯರ್ತರು. ಆ ಧಡೂತಿಯ ಅನಾಮಿ ಚಾಟಿಯನ್ನು ಉಪ್ಪು ನೀರಿನಲ್ಲಿ ಚೆನ್ನಾಗಿ ಮುಳುಗಿಸಿ ಹೊರತೆಗೆದು ತನ್ನೆಲ್ಲ ಶಕ್ತಿಯನ್ನು ರೋಮಿಯೋನ ಪೃಷ್ಠದ ಮೇಲೆ ಪ್ರಯೋಗಿಸಿದ. ಹೊಡೆತಕ್ಕೆ ಅಂಡಿನ ಚರ್ಮ ಕಿತ್ತು ರಕ್ತ ಒಸರಿತು. ರೋಮಿಯೋ ಮಾತ್ರ ಕಮಕ್ಕಿಮಕ್ಕನ್ನಲಿಲ್ಲ. ಚಾಟಿಯ ಪ್ರಹಾರ ಮುಂದುವರೆದಂತೆ ಸುತ್ತ ನಿಂತ ನಮಗೆ ತಡೆದುಕೊಳ್ಳಲಾಗಲಿಲ್ಲ. ಈಗಾಗಲೇ ರೋಮಿಯೋ ತನ್ನ ಗಂಭೀರ ನಡವಳಿಕೆಯಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದ. ಅವನನ್ನು ಬೆಂಬಲಿಸುವುದು ಅತ್ಯಗತ್ಯವಾಗಿತ್ತು. ಹಿಂದಿನಿಂದ ಯಾರೋ ಒಬ್ಬರು ಸಾಕು ನಿಲ್ಲಿಸಿ ಅಂತ ಕೂಗಿದ್ದ ತಡೆ ಒಡೆದಂತೆ ರಾಕ್ಷಸ ಸೂಳೆಮಕ್ಕು, ಕೊಲೆಗಡುಕರು ಇತ್ಯಾದಿ ಕೂಗಿದವು. ಆದರೂ ಪ್ರಹಾರ ನಿಲ್ಲಲಿಲ್ಲ. ನಾವು ಪ್ರತಿ ಹೊಡೆತಕ್ಕೂ ಅತ್ಯಂತ ಅಶ್ಲೀಲ ಬೈಗು ಬೈದವು. ಮಾತಿನ ಜಗಳಕ್ಕೂ ಒಂದು ಮಿತಿಯಿದೆ ನೋಡಿ. ಅದು ದಾಟಿ ಕೈಮಿಲಾಯಿಸುವ ಹೊತ್ತಿಗೆ ಪರಿಸ್ಥಿತಿ ಹತೋಟಿ ತಪ್ಪಿದ್ದು ಮೇಜರ್ ಬ್ಯಾರೆಟ್ ಗಮನಿಸಿದ. ಹಬೆಯನ್ನು ಬಿಡಿ ಎಂದು ಆತ ಕಿರುಚಿದ್ದು ಇಡೀ ಹಡಗಿನಲ್ಲಿ ಪ್ರತಿಧ್ವನಿಸಿತು. ಅದರ ಅರ್ಥವೇನೆಂದು ಸ್ಪಷ್ಟವಾಗುವ ಮೊದಲೇ ಹಡಗಿನ ಇಂಜಿನ್ನಲ್ಲಿ ಕುದಿಯುತ್ತಿದ್ದ ಆವಿಯನ್ನು ಕೊಳಾಯಿಗಳ ಮೂಲಕ ನಮ್ಮ ದಿಕ್ಕಿಗೆ ತಿರುಗಿಸಿದರು. ಕೊತಕೊತನೆ ಕುದಿಯುತ್ತಿರುವ ನೀರಿನ ಹಬೆ ನಮ್ಮ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಗುರಿಯಿಟ್ಟಾಗ ಉರಿ ತಾಳಲಾರದೆ ಎಲ್ಲರೂ ನೆಲಕ್ಕುರುಳಿದವು. ಅಲ್ಲೂ ಬಿಡದ ಬಿಸಿನೀರಿನ ಹೊಡೆತದಿಂದ ಮುಖ ಕಣ್ಣುಗಳನ್ನು ರಕ್ಷಿಸಿಕೊಳ್ಳುವುದೇ ದುಸ್ತರವೆನಿಸಿತು. ನನ್ನ ಮೈಯಂತೂ ಕೆಂಪಗೆ ಕಾದು ಬೊಕ್ಕೆಗಳಾದವು. ಇದೆಲ್ಲ ಕೇವಲ 2 ನಿಮಿಷಗಳ ಕಾಲ ನಡೆಯಿತು ಅಷ್ಟೇ. ಮತ್ತೆ ನಿಶ್ಶಬ್ದ. ಅದನ್ನು ಭೇದಿಸಿದ ಮೇಜರ್ನ ಗುಡುಗು. ಅವಿಧೇಯ ಹಂದಿಗಳೇ, ಎದುರುತ್ತರ ಕೊಟ್ಟರೆ ಏನಾಗುತ್ತೆ ಅಂತ ಈಗ ಅರ್ಥವಾಯಿತೇ? ಈ ಸಲ ಬರೀ ರುಚಿ ತೋರಿಸಿದ್ದೇನೆ. ಇನ್ನೊಂದು ಸಲ ತಿರುಗಿ ನಿಂತರೆ ರುಂಡ ಹಾರಿಸುತ್ತೇನೆ. ಕುದಿಯುವ ಹಬೆಯ ಶಾಖಕ್ಕೆ ಕೆಲವರ ಚರ್ಮ ಸುಲಿದು ಹೋಗಿತ್ತು. ಅವರನ್ನು ಶುಶ್ರೂಷೆಯ ಕೋಠಡಿಗೆ ಒಯ್ದರು. ಉಳಿದವರು ಉರಿ ತಾಳಲಾರದೆ ತಂಗಾಳಿಗೆ ಮೈಯೊಡ್ಡಿ ನಿಂತರು. ಅಲ್ಲಿಗೆ ಆ ಪ್ರಕರಣ ಮುಗಿದರೂ ನಮ್ಮೆಲ್ಲರ ದೃಷ್ಟಿಯಲ್ಲಿ ರೋಮಿಯೋ ನಂಬಲಾರ್ಹನಾದ ಧೀರ ವ್ಯಕ್ತಿಯಾಗಿ ಬೆಳೆದ, ನನಗೆ ಬಹಳ ಆತ್ಮೀಯನಾದ. ಮುಂದೆ 6 ವರ್ಷಗಳ ತರುವಾಯ ನನ್ನ ಜೊತೆಗೂಡಿ ಪಲಾಯನದ ಯತ್ನದಲ್ಲಿದ್ದಾಗ ಅಸುನೀಗಿದ. ಉಳಿದಂತೆ ನಮ್ಮ ಪ್ರಯಾಣದುದ್ದಕ್ಕೂ ಮುಂದೆ ಎದುರಾಗಬಹುದಾದ ಪರಿಸ್ಥಿತಿಯ ಕುರಿತು ಸಾಕಷ್ಟು ವಿವರಗಳನ್ನು ಸಂಗ್ರಹಿಸಿದೆ. ಆದರೆ ಅದಾವುದೂ ಹೆಚ್ಚಿನ ಉಪಯೋಗಕ್ಕೆ ಬರಲಿಲ್ಲ. ಏಕೆಂದ್ರೆ ನಾನೆನಿಸಿದ್ದೇ ಒಂದು, ಅಲ್ಲಿ ಆಡದ್ದು ಇನ್ನೊಂದು. ಇರ್ಲಿ, ಝುಲೋಟ್ ಮಾತ್ರ ತನಗೆ ಗೊತ್ತಿದ್ದ ಎಲ್ಲಾ ಸಂಗತಿಗಳನ್ನು ಸವಿಸ್ತಾರವಾಗಿ ತಿಳಿಸಿದ. ಜೊತೆಗೆ ಕೆಲವು ಮುಖ್ಯ ವಿಚಾರಗಳನ್ನು ಒತ್ತಿ ಒತ್ತಿ ಹೇಳಿದ. ಮೊದಲು ನಾವು ಸೈಂಟ್ ಲಾರೆಂಟ್ಗೆ ಹೋಗುತ್ತೇವೆ. ಅಲ್ಲಿ ಇಳಿದ ಕೂಡಲೇ ಖೈದಿಗಳನ್ನು ವರ್ಗೀಕರಿಸುತ್ತಾರೆ. ಅತ್ಯಂತ ಅಪಾಯಕಾರಿ ಎಂದು ವರ್ಗೀಕರಿಸಲ್ಪಟ್ಟರೆ ಅಲ್ಲಿಂದ 300 ಮೈಲಿ ದೂರದಲ್ಲಿರುವ ರಾಯಲ್, ಸೈಂಟ್ ಜೋಸೆಫ್ ಅಥವಾ ಡೆವಿಲ್ಸ್ ಐಲೆಂಡ್ ಎಂಬ ಯಾವುದಾದರೂ ಒಂದು ದ್ವೀಪಕ್ಕೆ ಅಟ್ಟುತ್ತಾರೆ. 2ನೇ ವರ್ಗ ಅಪಾಯಕಾರಿ. ಇವರು ಸೈಂಟ್ ಲಾರೆಂಟ್ನಲ್ಲೇ ಉಳಿದರೂ ಅತ್ಯಂತ ಕಠಿಣವಾದ ಕೆಲಸಗಳಿಗಾಗಿ ಸುತ್ತಮುತ್ತಲಿನ ದ್ವೀಪಗಳಿಗೆ ಕ್ಯಾಂಪ್ ಕಳಿಸಲ್ಪಡುತ್ತಾರೆ. 3ನೇದು ಸಾಧಾರಣ ಖೈದಿಗಳ ಗುಂಪು. ಇವರಿಗೆ ಅಷ್ಟೇನೂ ಪರಿಶ್ರಮವಿಲ್ಲದ ಕೆಲಸಗಳನ್ನು ವಹಿಸಿಕೊಡುತ್ತಾರೆ. ಇಲ್ಲಿ ನೆನಪಿಡಲೇಬೇಕಾದ ಬಹುಮುಖ್ಯ ಸಂಗತಿಯೆಂದರೆ ಯಾವುದೇ ಕಾರಣಕ್ಕೂ ಅತ್ಯಂತ ಅಪಾಯಕಾರಿ ವರ್ಗದಲ್ಲಿ ಸೇರ್ಪಡೆಯಾಗಕೂಡದು. ಅಕಸ್ಮಾತ್ ಸೇರಿಸಿಬಿಟ್ರೆ ಯಾವುದಾದರೂ ನೆವ ಹೂಡಿ ಆ ದ್ವೀಪಗಳಿಗೆ ಸಾಗಿಸದಂತೆ ನೋಡಿಕೊಳ್ಳಬೇಕು. ಅಲ್ಲಿಗೆ ಒಮ್ಮೆ ಹೋದರೆ ಮತ್ತಿನ್ನೆಂದೂ ಈ ಹೊರಪ್ರಪಂಚಕ್ಕೆ ಬರುವಂತಿಲ್ಲ. ಪಲಾಯನದ ಮಾತಂತೂ ದೂರವೇ ಉಳಿಯಿತು. ಅಲ್ಲಿಗೆ ಹೋಗದಂತೆ ತಪ್ಪಿಸಿಕೊಳ್ಳಲು ಒಂದೇ ಉಪಾಯ, ಸೈಂಟ್ ಲಾರೆಂಟ್ನಲ್ಲಿ ಇಳಿದ ಕೂಡಲೇ ಏನಾದರೂ ಕಳ್ಳಾಟ ಹೂಡಿ ಆಸ್ಪತ್ರೆ ಸೇರುವುದು. ಸ್ವತಃ ಗಂಭೀರ ಸ್ವರೂಪದ ಗಾಯಗಳನ್ನು ಮಾಡಿಕೊಳ್ಳುವುದು ಒಂದು ವಿಧಾನವಾದರೆ, ಆಸ್ಪತ್ರೆ ಜವಾನರಿಗೆ ಲಂಚ ಕೊಟ್ಟು ಕಾಯಿಲೆ ಬರೆಸಿಕೊಳ್ಳುವುದು ಇನ್ನೊಂದು ವಿಧಾನ. ಆತ ಸಲ್ಫರ್ ಹೊಗೆಯನ್ನು ಸೇವಿಸಲು ಕೊಡುತ್ತಾನೆ. ಆಗ 103 ಡಿಗ್ರಿಯಷ್ಟು ಜ್ವರ ಏರುತ್ತದೆ. ಇಲ್ಲವೇ ಸಣ್ಣದೊಂದು ಗಾಯ ಮಾಡಿ ಅದಕ್ಕೆ ಉಚ್ಚೆ ಮಿಶ್ರಿತ ಕೆಸರನ್ನು ಸವರುತ್ತಾನೆ. ಕೆಲವೇ ಗಂಟೆಗಳಲ್ಲಿ ಗಾಯ ಬಾತು ಕೀವು ಒಸುರುತ್ತದೆ. ಹೀಗೆ ಏನಾದರೂ ಸಬೂಬು ಒಡ್ಡಿ ಆಸ್ಪತ್ರೆ ಸೇರಿದರೆ ತಪ್ಪಿಸಿಕೊಂಡು ಪಲಾಯನಗೈಯುವುದರ ಬಗ್ಗೆ ಯೋಚಿಸಲು ಸಮಯ ಸಿಗುತ್ತದೆ. ಇಲ್ಲ ಎಂದರೆ ಸ್ವತಂತ್ರ ಬದುಕಿಗೆ ಖಾಯಂ ವಿದಾಯ ಹೇಳಿದಂತೆಯೇ ಸರಿ. ನಾವೀಗ ಮರೋನಿ ನದಿಯ ಮೇಲೆ ಸಾಗುತ್ತಿದ್ದೆವು. ಕಿಟಕಿಯ ಗಾಜುಗಳ ಮೂಲಕ ನೋಡಿದಾಗ ಕೆಂಬಣ್ಣದ ನೀರು, ಆಚೆ ಉಷ್ಣವಲಯದ ದಟ್ಟ ಅರಣ್ಯಗಳು, ನಮ್ಮ ಹಡಗಿನ ಸೈರನ್ಗೆ ಹೆದರಿ ಪಕ್ಕನೆ ಹಾರುವ ಹಲವು ಬಣ್ಣದ ಹಕ್ಕಿಗಳು. ನಿಸರ್ಗದ ಸಿರಿ ತುಳುಕಾಡುತ್ತಿತ್ತು. ಆದರೆ ನಮ್ಮ ಮನದೊಳಗಿನ ತಳಮಳ ಇದಾವುದನ್ನು ಅನುಭವಿಸಲು ಬಿಡಲಿಲ್ಲ. ಮುಂದೆ ಸಾಗಿದಂತೆ ಮರದಲ್ಲಿ ಕಟ್ಟಿದ ಮನೆಗಳು, ಕಾರ್ಯಮಗ್ನರಾಗಿರುವ ಕಪ್ಪು ವರ್ಣದ ಗಂಡಸರು ಹೆಂಗಸರು ಕಾಡುತ್ತಿದ್ದರು. ಅವರಾರೂ ನಮ್ಮ ಬಗ್ಗೆ ಕಿಂಚಿತ್ತೂ ಆಸಕ್ತಿ ತೋರಿಸಲಿಲ್ಲ. ಬಹುಶಃ ಮಾನವರು ಹಾಗೂ ಸರಕುಗಳ ಸಾಗಾಟ ಸರ್ವೇ ಸಾಮಾನ್ಯ ಸಂಗತಿ ಇರಬಹುದು. ಇನ್ನೇನು ಸೈಂಟ್ ಲಾರೆಂಟ್ ಬಂದೇ ಬಿಡಿತು ಎಂದ ಝುಲೋಟ್.
3 ಸಿಳ್ಳೆಗಳನ್ನು ಹಾಕಿ ಹಡಗು ನಿಂತಿತು. ಅತೀವ ಸೆಕೆ, ಸಂಪೂರ್ಣ ಮೌನವು ತಾಂಡವವಾಡುತ್ತಿತ್ತು. ಅದನ್ನು ಮುರಿಯಲು ಮನಸ್ಸಿಲ್ಲದವರಂತೆ ಅಧಿಕಾರಿಗಳು ಮೆಲುಧ್ವನಿಯಲ್ಲಿ ಆಜ್ಞಾಪಿಸತೊಡಗಿದರು. ಝುಲೋಟ್ ಮಾತ್ರ ಮನದಾಳದಲ್ಲಿ ಏನೋ ಹೊಂಚು ಹಾಕುತ್ತಿದ್ದ. ಈಗ ನಮ್ಮನ್ನು 3 ಜನರ ಸಾಲುಗಳನ್ನು ಮಾಡಿ ಉದ್ದಕ್ಕೆ ನಿಲ್ಲಿಸಿದರು. ಝುಲೋಟ್ ಮಧ್ಯದಲ್ಲಿ, ನಾನು ಮತ್ತು ಡೇಗಾ ಆಚೆಯೀಚೆ. ಸಾವಧಾನವಾಗಿ ಮುಂದುವರೆದವು. ಹಡಗಿನಿಂದ ನೆಗೆದು ತೆಪ್ಪಕ್ಕೆ ಕಾಲಿಡುವ ಸಮಯದಲ್ಲಿ ಸ್ವಲ್ಪ ಗಡಿಬಿಡಿಯಾಗಿ ಕಾಲವ್ಯಯವಾಗುತ್ತಿತ್ತು. ಆ ಸಮಯವನ್ನುಪಯೋಗಿಸಿಕೊಂಡ ಝುಲೋಟ್ ಅವನ ಬ್ಯಾಗನ್ನು ನನ್ನ ಹೆಗಲಿಗೆ ನೇತು ಹಾಕಿದವನೇ ಛಂಗನೆ ಒಂದು ಹರಿತವಾದ ಚೂರಿಯನ್ನು ಎಲ್ಲಿಂದಲೋ ಹೊರತೆಗೆದು 2 ಕೈಗಳಿಂದ ತನ್ನ ತೊಡೆಯ ಮಾಂಸವನ್ನು ಹಿಂಜಿ ಚೂರಿಯನ್ನು ಒಳಚುಚ್ಚಿ ಚಕ್ಕನೆ ಅಡ್ಡಡ್ಡ ಎಳೆದುಬಿಟ್ಟ. ಬೆಳ್ಳನೆಯ ಚರ್ಬಿ ನೆತಾಡುತ್ತಿದ್ದಂತೆಯೇ ರಕ್ತ ಚಿಮ್ಮಿತು. ತಕ್ಷಣ ಚೂರಿಯನ್ನು ನನ್ನೆಡೆ ಎಸೆದು ತೆಪ್ಪಕ್ಕೆ ದಾಟುವಾಗ ಆಯಾ ತಪ್ಪಿದವನಂತೆ ಬಿದ್ದುಬಿಟ್ಟ. ಜವಾನರು ಬಂದು ತೀವ್ರವಾಗಿ ಗಾಯಗೊಂಡಿದ್ದು ನೋಡಿ ಸ್ಪೆಚರ್ನಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಗೆ ಕೊಂಡೊಯ್ದರು. ಎಲ್ಲವೂ ಅವನು ಎಣಿಸಿದಂತೆಯೇ ಆಯಿತು. ಸೆರೆಮನೆಯ ಹೆಬ್ಬಾಗಿಲು ತೆರೆಯುತ್ತಿದ್ದಂತೆ ಲೆಫ್ಟ್ ರೈಟ್ ಹೆಜ್ಜೆ ಹಾಕುತ್ತಾ ಒಳನಡೆದವು. ಹಳೆಯ ಖೈದಿಗಳು ಕುತೂಹಲದಿಂದ ನಮ್ಮನ್ನೇ ಗಮನಿಸುತ್ತಿದ್ದರು. ಒಳಾಂಗಣದ ಮಧ್ಯಕ್ಕೆ ತಲುಪುತ್ತಿದ್ದಂತೆ ಹಾಲ್ಟ್ ಆಜ್ಞೆ. ಪುಣ್ಯಕ್ಕೆ ಎಲ್ಲರಿಗೂ ಒಂದೊಂದು ಅಗಲವಾದ ಗರಿಕೆ ಕಡ್ಡಿಗಳಿಂದ ಮಾಡಿದ ಹ್ಯಾಟ್ಗಳನ್ನು ಹಂಚಿದರು. ಬಿಸಿಲಿನ ಝಳಪಿಗೆ ಈಗಾಗಲೇ 3 ಜನ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ವಾರ್ಡರ್ ಒಂದು ಚೀಟಿಯನ್ನು ತೆಗೆದು, ಈಗ ನಾನು ಕೂಗುವ ಹೆಸರಿನವರು ಈ ಕಡೆ ಬನ್ನಿ ಎಂದ. ಸುಜುನಿ, ಎಸ್ ಸರ್. ಜಿಟೋ, ಎಸ್ ಸರ್. ಝುಲೋಟ್ ಗಾಯಾಳು, ಆಸ್ಪತ್ರೆಯಲ್ಲಿದ್ದಾನೆ. ಪಟ್ಟಿ ಹೀಗೆ ಮುಂದುವರೆಯಿತು. ನಮ್ಮ ಗುಂಡಿಗೆ ಢವ ಹೊಡೆದುಕೊಳ್ಳುತ್ತಿತ್ತು. ಅತ್ಯಂತ ಅಪಾಯಕಾರಿ ಗುಂಪಿನ ಹೆಸರನ್ನು ಈತ ಓದುತ್ತಿದ್ದಾನೆ. ಅವರನ್ನು ದ್ವೀಪಗಳಿಗೆ ಕಳಿಸುತ್ತಾರೆ ಎಂಬುದು ಸರ್ವವಿದಿತ. ಉಸಿರು ಬಿಗಿ ಹಿಡಿದು ಕಾದೆವು. ಆದರೆ ನಮ್ಮಾದ್ಯಾರದ್ದೂ ಹೆಸರು ಬರಲೇ ಇಲ್ಲ. ಸದ್ಯ ಅಷ್ಟರ ಮಟ್ಟಿಗಾದರೂ ಅದೃಷ್ಟ ಚೆನ್ನಾಗಿದೆಯಲ್ಲ. ಅಷ್ಟರಲ್ಲಿ ಗ್ರಾಂಡೆ ನನ್ನ ಬಳಿ ಬಂದ. ಇವನು ಫ್ರಾನ್ಸ್ನಲ್ಲಿ ಸಾಕಷ್ಟು ಪ್ರಸಿದ್ಧಿಯಾದ ಖದೀಮಿ. ಒಮ್ಮೆ ಸೆಂಟ್ರಲ್ ಜೈಲ್ನಲ್ಲಿ ಅತ್ಯಂತ ಸುರಕ್ಷಿತ ಸ್ಥಳದಲ್ಲಿ ಕಾದಿಟ್ಟಿದ್ದ ತಿಜೋರಿಯನ್ನೇ ಲಪಾಯಿಸಿ ಇಡೀ ದೇಶವನ್ನೇ ನಗೆಗಡಲಿನಲ್ಲಿ ಮುಳುಗಿಸಿಬಿಟ್ಟಿದ್ದ. ಇವನ ಕಾರ್ಯ ಕೇಂದ್ರ ಆಡಳಿತವನ್ನು ಸಾಕಷ್ಟು ಪೇಚಿಗೆ ಸಿಕ್ಕಿಸಿಬಿಟ್ಟಿತು. ಆತ ನುಡಿದ, ಆ ಪಟ್ಟಿ ಇನ್ನೂ ಉದ್ದ ಇರಬೇಕು. ಬಹುಶಃ ಉಳಿದವರ ಹೆಸರನ್ನು ನಾಳೆ ಕೂಗಬಹುದು. ಏನಾದರಾಗಲಿ ಇವತ್ತಂತೂ ನಿರಂಬಳವಾಗಿರಬಹುದು ತಾನೆ. ಉಷ್ಣವಲಯದಲ್ಲಿ ಮುಸ್ಸಂಜೆ ಅಥವಾ ಮುಂಜಾನೆಗಳು ಇರುವುದೇ ಇಲ್ಲ, ಅಥವಾ ಇದ್ದರೂ ನಮ್ಮ ದೇಶಕ್ಕೆ ಹೋಲಿಸಿದರೆ ಕನಿಷ್ಠ. ಹಾಗಾಗಿ 6:30 ಗಂಟೆಗೆ ದೀಪಗಳನ್ನು ಹಚ್ಚಿದರು. ನಮಗೂ ಪ್ರಯಾಣದಿಂದ ಆಯಾಸವಾಗಿತ್ತು. ಬಂದಿಳಿದಾಗಿನ ನವೋತ್ಸಾಹವೆಲ್ಲ ಮುಗಿದು ಮಾತನಾಡಲು ಹೆಚ್ಚಿನದೇನೂ ಇರಲಿಲ್ಲ. 9 ಗಂಟೆಗೆ ಗೊರಕೆ ಹೊಡೆದವು. ಬೆಳಗ್ಗಿನ ಗಂಟೆ ಹೊಡೆದಾಗ ಸಹ ಕತ್ತಲೆ ಇನ್ನೂ ಹಾಗೇ ಇತ್ತು. ಉಪಹಾರಕ್ಕೆಂದು ಬ್ರೆಡ್ ಮತ್ತು ಕಾಫಿ ಕೊಟ್ಟರು. ಅದನ್ನು ಮುಗಿಸುತ್ತಿದ್ದಾಗ ಆಸ್ಪತ್ರೆಯಿಂದ ಸಹಾಯಕರು ಬಂದು ಎಲ್ಲರ ವಿವರಗಳನ್ನು ಸಂಗ್ರಹಿಸತೊಡಗಿದರು. ನನ್ನ ಹತ್ತಿರ ಬಂದಾಗ ಒಬ್ಬ, ಹೇಗಿದ್ದೀಯ ಪ್ಯಾಪಿ, ನನ್ನ ಗುರುತು ಸಿಗಲಿಲ್ಲವೇ ಎಂದ. ಇಲ್ಲ. ಆಶ್ಚರ್ಯವಾಯಿತು. ನನ್ನನ್ನೂ ಇಲ್ಲೂ ಪತ್ತೆ ಹಚ್ಚುವ ಜನ ಇದ್ದಾರಲ್ಲ. ನಾನು ಸಿಯಾರ, ಪ್ಯಾರಿಸ್ನಲ್ಲಿ ಭೇಟಿಯಾಗುತ್ತಿದ್ದವಲ್ಲ. ಹಾ, ನೆನಪಿಗೆ ಬಂತು. ಆದ್ರೆ ನಿನ್ನನ್ನು ಇಲ್ಲಿಗೆ ಕಳಿಸಿ 4 ವರ್ಷದ ಮೇಲಾಯ್ತಲ್ಲ. ಇನ್ನೂ ಇಲ್ಲೇ ಇದ್ದೀಯಾ? ಇಲ್ಲಿಂದ ಅಷ್ಟೊಂದು ಬೇಗ ಬಿಡುಗಡೆ ಸಿಗೋದಿಲ್ಲ. ಇರ್ಲಿ, ನಿನ್ನ ಆರೋಗ್ಯ ಕೆಟ್ಟಿದೆ ಎಂದು ಬರೆದುಕೊಳ್ಳುತ್ತೇನೆ. ಸರಿ, ಇವನ್ಯಾರು? ಡೇಗಾ, ನನ್ನ ಸ್ನೇಹಿತ. ಅವನನ್ನು ಆಸ್ಪತ್ರೆಗೆ ಸೇರಿಸೋಣ. ಪ್ಯಾಪಿ, ನಿನಗೆ ಅಮೀಬಿಕ್ ಬೇದಿ ಮತ್ತು ಅವನಿಗೆ ಆಸ್ತಮ. 11 ಗಂಟೆಗೆ ಆಸ್ಪತ್ರೆಗೆ ಬನ್ನಿ. ನಿಮ್ಮೊಡನೆ ಏನೋ ಮಾತನಾಡುವುದಿದೆ ಎನ್ನುತ್ತಾ ಬೇರೆ ಯಾರೂ ಕೇಳಿಸಿಕೊಳ್ಳಲಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಅವಸರದಲ್ಲಿ ಹೊರಟು ಹೋದ. ಸ್ವಲ್ಪ ಸಮಯದಲ್ಲಿ ಅವನ ಮೇಲಧಿಕಾರಿಯೊಬ್ಬನ್ನು ಕರೆದು ತಂದು ನಮ್ಮಿಬ್ಬರ ಪರಿಚಯ ಮಾಡಿಸಿ ಇವರಿಗೆ ಸಹಾಯ ಮಾಡಬೇಕು ಎಂದ. ಆಯ್ತು ಸಿಯಾರ, ಖಂಡಿತವಾಗಿ ನಮ್ಮ ಕೈಲಾದದ್ದು ಮಾಡೋಣ. ಆತ 11 ಗಂಟೆಗೆ ಸರಿಯಾಗಿ ಆಸ್ಪತ್ರೆಗೆ ಹೋದೆವು. ಶುಭ್ರ ಬಿಳಿ ವನವಸ್ತ್ರದಲ್ಲಿದ್ದ ಸಿಯೇರಾ ನಮ್ಮ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸದೆ ಒಳಕೋಣೆಗೆ ಹೋಗಲು ಸೂಚಿಸಿದ. ಅದು ವೈದ್ಯರ ಕೊಠಡಿ. ಈಗಾಗಲೇ ಅಲ್ಲಿದ್ದ 3 ಸ್ಪ್ಯಾನಿಷ್ ಭಾಷೆಯಲ್ಲಿ ಏನೋ ಮಾತನಾಡುತ್ತಿದ್ದರು. ಅದರಲ್ಲಿ ಒಬ್ಬನ ಗುರುತು ನನಗೆ ಪಕ್ಕನೆ ಸಿಕ್ಕಿತು. ಫರ್ನಾಂಡೆಸ್. ಪ್ಯಾರಿಸ್ನ ಕೆಫೆಯಲ್ಲಿ 3 ಅರ್ಜೆಂಟಿನಾದವರನ್ನು ಒಂದೇ ಪೆಟ್ಟಿಗೆ ಮುಗಿಸಿದ್ದ. ಅಷ್ಟರಲ್ಲಿ ಸಿಯೇರಾ ಒಳಬಂದು ನಮ್ಮಿಬ್ಬರನ್ನು ಪಕ್ಕದ ಪುಟ್ಟ ಕೋಣೆಗೆ ಕರೆದೊಯ್ದ. ಅಲ್ಲಿ ನಾವು 3 ಮಾತ್ರ ಇದ್ದೆವು. ಸಿಯೇರಾ ನನ್ನನ್ನು ಗಟ್ಟಿಯಾಗಿ ಆಲಿಂಗಿಸಿ, ಪ್ಯಾಪಿ, ಹಳೆಯ ಸ್ನೇಹಿತನೊಬ್ಬನಿಗೆ ಸಹಾಯ ಮಾಡಲು ಬಹಳ ಖುಷಿಯಾಗುತ್ತಿದೆ ಎಂದವನು, ನೀವಿಬ್ಬರು ಅತ್ಯಂತ ಅಪಾಯಕಾರಿಗಳ ಪಟ್ಟಿಯಲ್ಲಿದ್ದೀರಾ. ಸ್ವಲ್ಪ ತಡೆಯಿರಿ, ಹೆದರಬೇಕಿಲ್ಲ. ಆದರೂ ವಿಷಯ ಸ್ಪಷ್ಟಗೊಳಿಸುವುದು ಉತ್ತಮ. ನಿಮ್ಮಿಬ್ಬರನ್ನು ಯಾವುದೋ ದ್ವೀಪಕ್ಕೆ ಅಟ್ಟುತ್ತಾರೆ. ಅದನ್ನು ತಡೆಯಲು ಅವಕಾಶ ಇದೆ. ಇರ್ಲಿ, ನಿಮ್ಮಲ್ಲೀಗ ದುಡ್ಡನಾದರೂ ಇದೆಯೇ? ಹೌದು. ಹಾಗಾದಲ್ಲಿ ತಲಾ 500ರಂತೆ 1,000 ಫ್ರಾಂಕ್ಗಳನ್ನು ಕೊಡಿ. ನಾಳೆ ಆಸ್ಪತ್ರೆಗೆ ದಾಖಲು ಮಾಡುವಂತೆ ನೋಡಿಕೊಳ್ಳುತ್ತೇನೆ. ನೀವು ಸ್ವಲ್ಪ ನಾಟಕ ಮಾಡಬೇಕಾಗುತ್ತದೆ.
ಡೇಗಾ ಈ ರಾತ್ರಿ ದಮ್ಮು ಬಂದು ಉಸಿಲು ಕಟ್ಟಿದವನಂತೆ ಒದ್ದಾಡಲಿ. ಆಸ್ತಮ ಜಾಸ್ತಿಯಾಗಿದೆ ಎಂದು ರಾತ್ರಿಯೇ ಆಸ್ಪತ್ರೆಗೆ ಒಯ್ಯುತ್ತಾರೆ. ಮುಂದಿನದ್ದು ನಾನು ನೋಡಿಕೊಳ್ಳುತ್ತೇನೆ. ತುಂಬಾ ಥ್ಯಾಂಕ್ಸ್ ಯಾರ. ಆಸ್ಪತ್ರೆಯಲ್ಲಿ ಅಬ್ಬಬ್ಬಾ ಎಂದರೆ 1 ತಿಂಗಳು ಇಟ್ಟುಕೊಳ್ಳುತ್ತಾರೆ. ವಾರಕ್ಕೆ 100 ಫ್ರಾಂಕ್ಗಳಂತೆ ಲಂಚ ಕೊಡಬೇಕು, ಅದು ಮುಂಚಿತವಾಡಿ. ನೀನೇನಾದರೂ ಸಾಹಸ ಮಾಡುವುದಿದ್ದರೆ ಈ 1 ತಿಂಗಳಲ್ಲೇ ಆಗಬೇಕು. ಆಮೇಲೆ ಇಲ್ಲಿಂದ ಹೋದ ಮೇಲೆ ಕಷ್ಟ. ನೀನು ಓಡಿ ಹೋಗುವುದಿದ್ದರೆ ಮುಂಚಿತವಾಗಿಯೇ ನನಗೆ ಸ್ಪಷ್ಟ ಸೂಚನೆಗಳನ್ನು ಕೊಡಬೇಕು. ಆಮೇಲೆ ತೊಂದರೆ ಆಗಬಾರದು ನೋಡು. ಇನ್ನೊಂದು ಕೋಣೆಯೊಳಗೆ ಹೋಗಿದ್ದ ಫರ್ನಾಂಡಿಸ್ ಹೊರಬಂದು ಸಿಯೇರಾಗೆ 500 ಫ್ರಾಂಕ್ ನೀಡಿದ. ನಾನು ಪಕ್ಕದ ಕೋಣೆಗೆ ಹೋಗಿ ಚಾರ್ಜರ್ನಿಂದ 1500 ಫ್ರಾಂಕ್ಗಳನ್ನು ತೆಗೆದು ಆತನಿಗೆ ಕೊಟ್ಟೆ. 500 ಫ್ರಾಂಕ್ಗಳನ್ನು ಹಿಂದಿರುಗಿಸುತ್ತಾ ಅವನಿಂದ, ನೋಡು ಪ್ಯಾಪಿ, ನಾನು ನೀನು ಸ್ನೇಹಿತರು. ನಿನ್ನಿಂದ ನಾನೇನು ನಿರೀಕ್ಷಿಸಿಲ್ಲ. ಈ 1000 ಫ್ರಾಂಕ್ಗಳನ್ನು ಅಧಿಕಾರಿಗಳಿಗೆ ತಲುಪಿಸಬೇಕು ಅಷ್ಟೇ ಎಂದ. ಮಾರನೆಯ ದಿನ ನಾನು, ಡೇಗಾ ಮತ್ತು ಫರ್ನಾಂಡಿಸ್ ಮೂವರು ಆಸ್ಪತ್ರೆಯ ಒಂದು ದೊಡ್ಡ ಹಾಲ್ನಲ್ಲಿ ಮಲಗಿದ್ದೆವು. ನಮ್ಮನ್ನು ನೋಡಿಕೊಳ್ಳಲು ಚಾಟಲ್ ಎಂಬ ಸಹಾಯಕ ಇದ್ದ. ಡಾಕ್ಟರ್ ಪರೀಕ್ಷೆಗೆಂದು ಬರುವ ಸ್ವಲ್ಪ ಮೊದಲು ಈತ ನಮಗೆ ಸೂಚನೆ ಕೊಡುತ್ತಿದ್ದ. ನಾವು ನಮ್ಮ ನಾಟಕಗಳ ರಿಹಾರ್ಸಲ್ ಪ್ರಾರಂಭಿಸುತ್ತಿದ್ದೆವು. ನಾನು ಹೊಟ್ಟೆ ಕಿವುಚುತ್ತಿರುವಂತೆ ನಟಿಸಿ ನಡು ಬಗ್ಗಿಸಿ ಬಾತ್ರೂಂ ಕಡೆ ಓಡಬೇಕಿತ್ತು. ಡೇಗಾಗೆ ಅವನೇ ಸಲ್ಫರ್ ಹೊಗೆ ಕುಡಿಸಿ ಜ್ವರ ಬರಿಸುತ್ತಿದ್ದ. ಫರ್ನಾಂಡಿಸ್ಗೆ ಹೊಸ ಕಾಯಿಲೆ ಒಂದು ಬಂದು ಮುಖ ಪೂರ್ತಿ ಊದಿ ಹೋಗಿತ್ತು. ವಾಸ್ತವದಲ್ಲಿ ಚಾಟಲೆ ಆತನ ಬಾಯೊಳಗೆ ಒಂದು ದಪ್ಪಣ ಹಾಕಿ ಕೊನೆಯಲ್ಲಿ ಒಂದು ಗಾಯ ಮಾಡಿದ್ದ. ಕೆಲವೇ ಗಂಟೆಗಳಲ್ಲಿ ಗಾಯ ಬಾತು ಕೀವು ಒಸುರುತ್ತದೆ. ಹೀಗೆ ಏನಾದರೂ ಸಬೂಬು ಒಡ್ಡಿ ಆಸ್ಪತ್ರೆ ಸೇರಿದರೆ ತಪ್ಪಿಸಿಕೊಂಡು ಪಲಾಯನಗೈಯುವುದರ ಬಗ್ಗೆ ಯೋಚಿಸಲು ಸಮಯ ಸಿಗುತ್ತದೆ. ಇಲ್ಲ ಎಂದರೆ ಸ್ವತಂತ್ರ ಬದುಕಿಗೆ ಖಾಯಂ ವಿದಾಯ ಹೇಳಿದಂತೆಯೇ ಸರಿ. ಒಂದು ದಿನ ಚಾಟಲ್ನನ್ನು ಕರೆದು, ಹೇಗಾದರೂ ಮಾಡಿ ಝುಲೋಟ್ನನ್ನು ಕಾಣಬೇಕಲ್ಲ ಎಂದೆ. ಹಡಗಿನಿಂದ ಇಳಿಯುವಾಗ ಕಾಲು ಕುಯ್ದುಕೊಂಡು ನಾಪತ್ತೆಯಾದ ಆಸಾಮಿ ಏನಾದ ಎಂದು ಯೋಚಿಸುತ್ತಿದ್ದೆ. ಆತ ಪಕ್ಕದ ವಾರ್ಡಿನಲ್ಲೇ ಇದ್ದಾನೆಂದು ಚಾಟಲ್ ತಿಳಿಸಿದ. ಮಾತ್ರವಲ್ಲ, ಮಾರನೇ ದಿನ ನಮ್ಮ ವಾರ್ಡಿನ ಕಿಟಕಿ ತೆರೆದಾಗ ಆ ಕಡೆಯ ಕಿಟಕಿಯಲ್ಲಿ ಝುಲೋಟ್ ನಗುತ್ತಾ ನಿಂತಿದ್ದ. ಕೈಯಲ್ಲಿ ಒಂದು ಕಪ್ಪು ಹಲಗೆ, ಅದರಲ್ಲಿ ಬ್ರಾವೋ, ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಬರೆದಿತ್ತು. 1 ತಾಸಿನ ನಂತರ ಚಾಟಲ್ ಒಂದು ಕಾಗದ ತಂದುಕೊಟ್ಟ. ಝುಲೋಟ್ ಬರೆದದ್ದು, ನಾನು ನಿಮ್ಮ ವಾರ್ಡಿಗೆ ಬರಲು ಪ್ರಯತ್ನಿಸುತ್ತಿದ್ದೇನೆ, ಅಥವಾ ನೀವೇ ನನ್ನ ವಾರ್ಡಿಗೆ ಬದಲಾಯಿಸಿಕೊಳ್ಳುವುದು ಒಳ್ಳೆಯದು, ಏಕೆಂದರೆ ನಿಮ್ಮ ವಾರ್ಡಿನಲ್ಲಿ ಕೆಲವು ಶತ್ರುಗಳಿದ್ದಾರೆ. ಏನಾದರೂ ಧೈರ್ಯವಾಗಿರಿ. ಈ ಬಡ್ಡಿ ಮಕ್ಕಳಿಗೆ ಚೆಳ್ಳೆಹಣ್ಣು ತಿನ್ನಿಸುವುದಂತೂ ಖಂಡಿತ. ನಾನು ಮತ್ತು ಝುಲೋಟ್ ಹಿಂದಿನಿಂದ ಆತ್ಮೀಯರು. ಒಮ್ಮೆ ಬಾರಿಯೂನಲ್ಲಿ ಏನೋ ಒಂದು ವ್ಯವಹಾರ ಮಾಡಲು ಹೋಗಿ ಸಖತ್ ನಷ್ಟ ಅನುಭವಿಸಿದ್ದೆವು. ಆಗ ಅವನನ್ನು ಹ್ಯಾಮರ್ ಮ್ಯಾನ್ ಎಂದೇ ಕರೆಯುತ್ತಿದ್ದೆವು, ಏಕೆಂದರೆ ಸುತ್ತಿಗೆ ಆತನ ಮೆಚ್ಚಿನ ಆಯುಧವಾಗಿತ್ತು ಮತ್ತು ಅದನ್ನು ಬಳಸುವುದರಲ್ಲಿ ಪ್ರಾವೀಣ್ಯ ಗಳಿಸಿದ್ದ. ಆಭರಣಗಳನ್ನು ಕದಿಯುವುದರಲ್ಲಿ ನಿಸ್ಸಿಮನಾದ ಝುಲೋಟ್ ಶೋರೂಂಗಳ ಗಾಜುಗಳನ್ನು ಸುತ್ತಿಗೆಯಿಂದ ಪುಡಿಮಾಡಿ ಕೈಗೆ ಸಿಕ್ಕ ಚಿನ್ನ ವಜ್ರದ ಆಭರಣಗಳನ್ನು ತುಂಬಿಕೊಂಡು ಕಾರಿನಲ್ಲಿ ಕ್ಷಣಾರ್ಧದಲ್ಲಿ ಮಾಯವಾಗುತ್ತಿದ್ದ. ಲಯನ್ಸ್, ಲೇಹಾದ್ರೆಯಂಥ ಪ್ರಸಿದ್ಧವಾದ ಮಳಿಗೆಗಳಲ್ಲೇ ತನ್ನ ಕೈಚಳಕ ತೋರಿಸಿ ಪೊಲೀಸರಿಗೆ ತಲೆನೋವಾಗಿದ್ದ. ಆಶ್ಚರ್ಯವೆಂದರೆ ಇವನು ಕದಿಯುತ್ತಿದ್ದದ್ದು ನಡುಹಗಲಿನಲ್ಲಿ, ಅದು ಗಿರಾಕಿಗಳು ತುಂಬಿ ತುಳುಕುತ್ತಿದ್ದ ಅಂಗಡಿಗಳಲ್ಲಿ. ಒಮ್ಮೆ ಪ್ಯಾರಿಸಿನ ಪ್ರಸಿದ್ಧ ಮಳಿಗೆಯಿಂದ 1 ಮಿಲಿಯನ್ ಮೊತ್ತದ ಆಭರಣಗಳನ್ನು ಲಪಟಾಯಿಸಿಬಿಟ್ಟ. ಆದರೆ 1 ತಿಂಗಳ ನಂತರ ಯಾರೋ ಪೊಲೀಸರಿಗೆ ಸುಳಿವು ಕೊಟ್ಟು ಹಿಡಿಸಿದ್ರು. ಇವನಿಗೆ 20 ವರ್ಷ ಸೆರೆವಾಸದ ಶಿಕ್ಷೆ ವಿಧಿಸಿದ್ರು. 4 ವರ್ಷಕ್ಕೆ ಇಲ್ಲಿಂದ ಪರಾರಾಯಾದ. ಆದರೆ ಸುಮ್ಮನೆ ಇರುವುದು ಬಿಟ್ಟು ಹಳೆಯ ಸೇಡನ್ನು ತೀರಿಸಲು ಪುನಃ ಪ್ಯಾರಿಸ್ಗೆ ವಾಪಸ್ಸಾದ. ಅಲ್ಲಿ ಕಾಯುತ್ತಿದ್ದ ಪೊಲೀಸರ ಅತಿಥಿಯಾಗಿ ಈಗ ಪಕ್ಕದ ವಾರ್ಡಿನಲ್ಲಿ ಕುಳಿತು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾನೆ. ಗೆಳೆಯ ಝುಲೋಟ್. ನಾವು ಆಸ್ಪತ್ರೆಗೆ ಬಂದು 1 ವಾರವೇ ಕಳೆಯಿತು. ನಿನ್ನೆ ದಿನ ಚಾಟಲ್ಗೆ 200 ಫ್ರಾಂಕ್ ಕೊಟ್ಟೆ. ಮುಂದಿನ ವಾರದ ಮುಂಗಡ ಲಂಚ. ಈ 1 ವಾರದಲ್ಲಿ ನನ್ನ ಅರಿವಿಗೆ ಬರದಂತೆ ಒಂದು ಸಂಗತಿ ನಡೆಯುತ್ತಿತ್ತು. ಇದು ಮುಂದಿನ ನಮ್ಮ ಪಲಾಯನದ ಯೋಜನೆಗೆ ಅನಿರೀಕ್ಷಿತ ತಿರುವನ್ನು ನೀಡಿತು. ನಾವು ನಮ್ಮ ಸುತ್ತಲಿನ ಖೈದಿಗಳ ಜೊತೆ ಆತ್ಮೀಯವಾಗಿ ವರ್ತಿಸುತ್ತಾ ನಮ್ಮಲ್ಲಿದ್ದ ಸಿಗರೇಟು ಇತ್ಯಾದಿಗಳನ್ನು ಅವರಿಗೂ ಹಂಚುತ್ತಿದ್ದೆವು. ಹೀಗಿರುವಾಗ ಕೆರೋರಾ ಎಂಬ ಹಿರಿಯನೊಬ್ಬ ಡೇಗಾನಿಗೆ ಹತ್ತಿರವಾದ. 60 ವಯಸ್ಸಿನ ಕೆರೋರಾ ಜೀವನೋತ್ಸಾಹವೆಲ್ಲಾ ಬತ್ತಿ ಏನೋ ಹೇಗಾದ್ರಾಗ್ಲಿ ಒಟ್ಟು ಬದುಕಿದ್ರಾಯಿತು ಎಂಬ ಮನಸ್ಥಿತಿ ತಲುಪಿದ್ದ. ಈತ ಡೇಗಾನಿಗೆ ಇಲ್ಲಸಲ್ಲದ ಉಪದೇಶ ಕೊಡಲಾರಂಭಿಸಿದ. ಅವನ ಪ್ರಕಾರ ನಾವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು ಬಹಳ ಅಪಾಯಕಾರಿ ಕೆಲಸ, ಏಕೆಂದರೆ ನಾವು ಹಣವನ್ನು ಹೊಂದಿದ್ದೇವೆ ಎಂಬುದು ಸಾಕಷ್ಟು ಬಹಿರಂಗ ರಹಸ್ಯ. ಹಾಗಾಗಿ ನಾವು ಜೈಲಿನ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿದರೂ ಹಳೆಯ ಖೈದಿಗಳ ಕೈಯಿಂದ ಪಾರಾಗುವುದು ಅಸಾಧ್ಯ. ತಮ್ಮ ಸೆರೆವಾಸವನ್ನು ಮುಗಿಸಿ ಈಗ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನೆಲೆಸಿರುವ ಹಳೆಯ ಖೈದಿಗಳು ಪಟ್ಟು ಹಿಡಿದು ನಿಮ್ಮನ್ನು ಬೆನ್ನಟ್ಟಿ ಕೊಂದು ಹಣವನ್ನು ದೋಚುತ್ತಾರೆ ಎಂಬ ಸಂಗತಿಗಳನ್ನು ಡೇಗಾನ ತಲೆಗೆ ತುಂಬಿದ. ಮೊದಲೇ ಪುಕ್ಕಲು ಸ್ವಭಾವನಾದ ಡೇಗಾ ಈಗ ಪಲಾಯನದ ವಿಚಾರ ಬಂದ ಕೂಡಲೇ ಕಳ್ಳನಂತೆ ಮಾತಿನ ದಿಕ್ಕು ತಪ್ಪಿಸತೊಡಗಿದ.
ನನಗೆ ಪೂರ್ಣ ಸಂಗತಿ ಗಮನಕ್ಕೆ ಬರುವ ಹೊತ್ತಿಗೆ ಪೂರಾ ತಡವಾಗಿತ್ತು. ನಾನ್ ಎಷ್ಟೇ ಗಾಳಿ ಊದಿದರೂ ಅವನ ಗುಂಡೆಗೆಯಲ್ಲಿ ಧೈರ್ಯದ ಕಿಡಿ ಉರಿಯಲೇ ಇಲ್ಲ. ನನಗಂತೂ ಬಹಳ ನಿರಾಸೆಯಾಯಿತು. ಮಾರನೇ ದಿನ ಚಾಟಲ್ನ ಮೂಲಕ ಗಲ್ದಾನಿಗೆ ಕರೆ ಕಳುಹಿಸಿ ಬಂದ ಕೂಡಲೇ ಆತನ ಕೈಯಲ್ಲಿ ಚಾರ್ಜರನ್ನು ತುರುಕಿದೆ. ಸ್ವಲ್ಪ ಹೊತ್ತು ಮೌನಿಯಾದ ಗಲ್ದಾನಿ ಅನಂತರ ಗಳಗಳನೆ ಅತ್ತುಬಿಟ್ಟ. ಜೀವಭಯದ ಅರಿವಿದ್ದರೂ ಅವನ ಚಾರ್ಜರನ್ನು ಸುರಕ್ಷಿತವಾಗಿ ತಂದುಕೊಟ್ಟಿದ್ದರಿಂದ ಕೃತಜ್ಞತಾ ಭಾವ ಆತನ ಕಣ್ಣುಗಳಲ್ಲಿ ತುಳುಕುತ್ತಿತ್ತು. ಏನೂ ಮಾತನಾಡದೆ ತನ್ನ ರೂಮಿಗೆ ಮರಳಿದ ಗಲ್ದಾನಿ ಅದೇ ಸಂಜೆ ಚಾಟಲ್ನ ಹಸ್ತ 5,000 ಫ್ರಾಂಕ್ಗಳನ್ನು ನನಗೆ ಉಡುಗೊರೆಯಾಗಿ ಕಳುಹಿಸಿಕೊಟ್ಟ. ಅದರಲ್ಲಿ ಸ್ವಲ್ಪ ತೆಗೆದು ಚಾಟಲ್ಗೆ ಕೊಡಬೇಕೆಂದರೆ ಆತ ನಿರಾಸರಿಸಿದ. ಬೇರೇನೂ ಹೇಳಲು ತೋಚದೆ, ನಾವು ಓಡಿ ಹೋಗುವ ಹುನ್ನಾರ ಮಾಡಿದ್ದೇವೆ, ಬರುವಿಯಾ ಎಂದೆ. ಇಲ್ಲ ಪಾಪಿ, ಬಹಳ ನೇರವಾಗಿ ಮುತ್ತರಿಸಿದ. ನಾನು ಇನ್ನೊಬ್ಬ ಸ್ನೇಹಿತನಿಗಾಗಿ ಕಾಯುತ್ತಿದ್ದೇನೆ. ಇನ್ನು 5 ತಿಂಗಳಿಗೆ ಆತ ದ್ವೀಪಗಳಿಂದ ವಾಪಸ್ಸಾಗುತ್ತಾನೆ. ಆಗ ಪಲಾಯನಗೈಸುತ್ತೇವೆ. ನಮ್ಮ ಯೋಜನೆ ಈಗಾಗಲೇ ಸಿದ್ಧವಾಗಿದೆ ಎಂದ. ಬಹಳ ಒಳ್ಳೆಯದು ಚಾಟಲ್, ನಿನ್ನ ನೇರ ನುಡಿಯನ್ನು ಮೆಚ್ಚಿದೆ. ಇನ್ನೂ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಎಂದ. ತುಂಬಾ ಥ್ಯಾಂಕ್ಸ್ ಚಾಟಲ್. ಆ ದಿನ ಮಧ್ಯರಾತ್ರಿಯ ಸಮಯ. ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು. ಮಷೀನ್ ಗನ್ನುಗಳು ಪಟಾಕಿ ಸರಕ್ಕೆ ಬೆಂಕಿ ಕೊಟ್ಟಂತೆ ಢಂ 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 ಎಂದು ಆರ್ಭಟಿಸಿದವು. ಯಾವುದೋ ವಾರ್ಡಿನಲ್ಲಿ ದಂಗೆ ಎದ್ದಿರಬೇಕು, ಇಲ್ಲವೇ ಯಾರೋ ತಪ್ಪಿಸಿಕೊಂಡು ಓಡಿ ಹೋಗುವ ಪ್ರಯತ್ನದಲ್ಲಿ ಚಿಂದಿಯಾಗಿರಬೇಕು. ಆದರೆ ಮಾರನೇ ದಿನ ಒಂದು ಸಂತೋಷದ ಸುದ್ದಿ ಕಾದಿತ್ತು. ನನ್ನ ಸ್ನೇಹಿತ ಹ್ಯಾಮರ್ ಮ್ಯಾನ್ ಜುಲೋಟ್ ಪರಾರಯಾದ. ಅಂತೂ ಬಡ್ಡಿಮಗ ಇವರಿಗೆ ಚೆಳ್ಳೆಹಣ್ಣು ತಿನ್ನಿಸುತ್ತೇನೆ ಎಂದು ಬರೆದ ಮಾತನ್ನು ಉಳಿಸಿಕೊಂಡ. ಇರಲಿ, ದೇವರು ಅವನಿಗೆ ಒಳ್ಳೆಯದು ಮಾಡಲಿ. ಇದು ಸುಮಾರು 15 ವರ್ಷಗಳ ಆನಂತರದ ಮಾತು. 1948ರಲ್ಲಿ ಒಂದು ಕ್ಯಾಸಿನೋ ಸ್ಥಾಪಿಸುವ ಯತ್ನದಲ್ಲಿ ಹೈಟೇ ದೇಶಕ್ಕೆ ಹೋಗಿದ್ದೆ. ಕ್ಲಬ್ನಲ್ಲಿ ಅಕಸ್ಮಾತಾಗಿ ಒಬ್ಬ ಕಪ್ಪು ಚಲುವೆಯ ಪರಿಚಯವಾಯಿತು. ಆದರೆ ಅವಳ ನಡವಳಿಕೆ ಫ್ರೆಂಚ್ ಕುಟುಂಬದಲ್ಲಿ ಬೆಳೆದವರಂತೆ ಇದ್ದುದರಿಂದ ಕುತೂಹಲಗೊಂಡು ವಿಚಾರಿಸಿದೆ. ಆಕೆ ನನ್ನ ಅಜ್ಜಿ, ಊಡು ಮಂತ್ರಗಾಥಿ. ಸುಮಾರು ವರ್ಷದಿಂದ ಫ್ರೆಂಚ್ ಪ್ರಜನೊಬ್ಬನ ಜೊತೆ ವಾಸಿಸುತ್ತಿದ್ದಾಳೆ. ಆತ ಗಯಾನಾ ದ್ವೀಪಗಳಿಂದ ಓಡಿಬಂದ ಖೈದಿ, ಹೆಸರು ಜುಲೋಟ್ ಎಂದಳು. ಏರಿದ್ದ ನಿಶೆ ತಟ್ಟನೆ ಇಳಿಯಿತು. ಅವಳ ಕೈ ಹಿಡಿದು, ಹುಡುಗಿ, ಈಗಲೇ ನಿನ್ನ ಅಜ್ಜಿಯನ್ನು ನೋಡಬೇಕಲ್ಲ ಎಂದೆ. ಹೊರಟೆವು. ಜುಲೋಟ್, ಏ ಜುಲೋಟ್, ಯಾರೋ ನಿನ್ನನ್ನು ನೋಡಲು ಬಂದಿದ್ದಾರೆ, ಬಾ ಎಂದು ಮುದುಕಿ ಕೂಗಿದಳು. ಸೆರೆಮನೆಯ ದಿನಗಳನ್ನು ನೆನಪಿಸುವಂತೆ ಪಟ್ಟೆ ಪಟ್ಟೆ ಪೈಜಾಮ, ಬರಿಗಾಲುಗಳ ಮುದುಕನೊಬ್ಬ ಹೊರಬಂದ. ಅರೆ, ನನ್ಯಾರು ಈ ಸರಿ ರಾತ್ರಿಯಲ್ಲಿ ಹುಡುಕಿಕೊಂಡು ಬಂದಿರುವುದು? ಪಾಪಿಲಾನ್, ಅದು ಅಸಾಧ್ಯ ಎಂದ. ನನ್ನ ಕೈ ಹಿಡಿದು ಬರಸೆಳೆದು ತಬ್ಬಿಕೊಂಡ. ತನ್ನ ಮೊಮ್ಮಗಳಿಗೆ, ಸ್ಪೋಬಾಲ್, ದೀಪವನ್ನು ಹತ್ತಿರತ, ಸ್ನೇಹಿತನ ಮುಖ ನೋಡಿ ದಶಕಗಳೇ ಕಳೆದಿವೆ ಎನ್ನುತ್ತಾ ಒಳಗೆ ಕರೆದು ಹೋಗಿ, ಈ ಮನೆ ನಿನ್ನದು, ನಿನಗೇನು ಬೇಕು ಹೇಳು, ಕೊನೆಗೆ ನನ್ನ ಮೊಮ್ಮಗಳು, ಅವಳನ್ನು ಕೊಡಲು ತಯಾರಿದ್ದೇನೆ ಎಂದು ಆದರೋಪಚಾರ ಮಾಡಿದ. ನಾನು ಕೊಂಡು ಹೋಯಿದ್ದ ವಿಸ್ಕಿ ಹಾಗೂ ಶ್ಯಾಂಪೇನ್ ಬಾಟಲಿಗಳನ್ನು ತೆರೆದು ಕುಡಿಯುತ್ತಾ ಹರಟತೊಡಗಿದೆವು. ಹಿಂದಿನ ದಿನಗಳು ಮರುಕಳಿಸತೊಡಗಿದಂತೆ, ಅಂತೂ ಆ ಬಡ್ಡಿ ಮಕ್ಕಳಿಗೆ ಚೆಳ್ಳೆಹಣ್ಣು ತಿನ್ನಿಸಿಯೇ ಬಿಟ್ಟೆವಲ್ವೇ ಪಾಪಿ ಎಂದು ಗಳಿಗೆಗೊಮ್ಮೆ ಬಡಬಡಿಸಿದ. ಏನಂದ್ರೂ ಪಲಾಯನ ಮಾಡುತ್ತಾ ದೇಶಾಂತರ ತಿರುಗುವ ಮಜದ ಮುಂದೆ ಬೇರೆ ಯಾವುದೂ ಇಲ್ಲ ಬಿಡು. ನನ್ನನ್ನು ನೋಡು, ಕೊಲಂಬಿಯಾ, ಪನಾಮಾ, ಅಲ್ಲಿಂದ ಕೋಸ್ಟಾರಿಕಾ ಮತ್ತೆ ಜಮೈಕಾ ಎಲ್ಲ ಸುತ್ತಿ ಕೊನೆಗೆ ಹೈಟೇಗೆ ಬಂದು ನೆಲೆಸಿದ್ದೇನೆ. ಇಲ್ಲಿ ಆರಾಮವಾಗಿದ್ದೇನೆ. ಪುಣ್ಯಕ್ಕೆ ಒಳ್ಳೆಯ ಹೆಂಡತಿಯೂ ಸಿಕ್ಕಿದ್ದಾಳೆ ಎಂದು ತನ್ನ ವೃತ್ತಾಂತ ಬಿಚ್ಚಿದ. ಕೊನೆಗೆ, ಅದಿರಲಿ, ನೀನು ಏಕೆ ಇಲ್ಲಿಗೆ ಬಂದದ್ದು ವಿಚಾರಿಸಿದ. ಜೂಜು ಕೇಂದ್ರ ನಡೆಸಲು ಕೋಟ್ಯಾಧಿಪತಿ ಸ್ನೇಹಿತನೊಬ್ಬನ ಜೊತೆ ಬಂದಿರುವುದು ಹಾಗೂ ನಾಳೆ ಹೈಟೇಯ ಅಧ್ಯಕ್ಷರನ್ನು ಭೇಟಿ ಮಾಡಿ ವ್ಯವಹಾರ ಕುದುರಿಸುವ ನನ್ನ ಯೋಜನೆ ವಿವರಿಸಿದೆ. ನಾನು ಉದುರಿಸಿದ ದೊಡ್ಡವರ ಹೆಸರುಗಳು ಅವನ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಬದಲಾಗಿ, ಪಾಪಿ, ನೀನು ಇಲ್ಲಿಗೆ ಬಂದು ನೆಲೆಸಿದರೆ ಬಹಳ ಸಂತೋಷ, ಆದರೆ ಈ ಅಧ್ಯಕ್ಷನ ಜೊತೆ ವ್ಯವಹಾರ ಎಂದರೆ ಬಹಳ ಹುಷಾರಾಗಿರು, ಬಹಳ ಖದೀಮ ಆತ. ನಾಳೆ ನಿನ್ನ ಕ್ಯಾಸಿನೋ ತುಂಬ ಲಾಭ ಮಾಡುತ್ತಿದೆ ಅಂದರೆ ನಿನ್ನನ್ನು ಮುಗಿಸಲು ಹೇಸದ ವ್ಯಕ್ತಿ ಆತ ಎಂದು ಎಚ್ಚರಿಸಿದ. ಕೊನೆಗೆ ತನ್ನ ಮೊಮ್ಮಗಳಿಂದ ಒಂದು ಊಡು ನೃತ್ಯ ಮಾಡಿಸಿದ. ಅದರ ಮಜವನ್ನು ಇನ್ನೊಮ್ಮೆ ಎಂದಾದರೂ ವಿವರಿಸುತ್ತೇನೆ. ಅಂತೂ ಜುಲೋಟ್ ಪರಾರಯಾದ. ಆದರೆ ನಾವು ಮೂವರು, ನಾನು, ಡೇಗಾ ಮತ್ತು ಫರ್ನಾಂಡೀಸ್ ಇನ್ನೂ ಇಲ್ಲೇ ಕೊಳೆಯುತ್ತಿದ್ದೇವೆ. ದಿನಪ್ರತಿ ಕಿಟಕಿಯಲ್ಲಿ ಮುಖವಿಟ್ಟು ಆ ಕಡೆಯ ಸ್ವತಂತ್ರ ಪ್ರಪಂಚವನ್ನು ದಿಟ್ಟಿಸುತ್ತಾ ನಿಟ್ಟುಸಿರುಬಿಟ್ಟೆ. ಪ್ರತಿ ಕ್ಷಣವೂ ಪಲಾಯನ ಮಾಡುವ ಅವಕಾಶಕ್ಕಾಗಿ ಹೊಂಚು ಹಾಕತೊಡಗಿದೆ. ಆದರೆ ಅಡೆತಡೆಗಳೇ ಹೆಚ್ಚಾಗುತ್ತಿದ್ದವು. ಜುಲೋಟ್ನ ಪ್ರಕರಣದ ನಂತರ ಬಂದೋಬಸ್ತ್ ಇನ್ನೂ ಬಿಗಿಯಾಗಿತ್ತು. ಚಾಟಲ್ ಕೂಡ ಮುಂಚಿನ ಹಾಗೆ ಬೇಕೆಂದಾಗೆಲ್ಲ ನಮ್ಮ ವಾರ್ಡಿಗೆ ಬರುವ ಹಾಗಿರಲಿಲ್ಲ. ಇದರ ಜೊತೆಗೆ ನನ್ನ ಸಹಚರರು ಧೈರ್ಯ ಕಳೆದುಕೊಂಡಿದ್ದರು. ಒಂದು ದಿನ ನನ್ನ ಚೂರಿಯನ್ನು ಯಾರಿಗೂ ಕಾಣದಂತೆ ಹರಿತಗೊಳಿಸುತ್ತಿದ್ದೆ. ಅಲ್ಲಿಗೆ ಬಂದ ಡೇಗಾ, ಅರೇ, ಅದನ್ನು ಇನ್ನೂ ಇಟ್ಟುಕೊಂಡಿದ್ದೀಯಾ? ಯಾತಕ್ಕಾಗಿ
ಎಂದು ಆಶ್ಚರ್ಯ ಸೂಚಿಸಿದ. ನನ್ನನ್ನು ರಕ್ಷಿಸಿಕೊಳ್ಳಲು ಸಿಡಿಮಿಡಿಯಿಂದ ಉತ್ತರಿಸಿದೆ. ಅಷ್ಟೇ ಅಲ್ಲ, ಅಗತ್ಯವಿದ್ದರೆ ನಿನ್ನನ್ನು ರಕ್ಷಿಸಬೇಕಲ್ಲ. ಅಂದರೆ ಈತನಿಗೆ ಪಲಾಯನದಲ್ಲಿ ಕಿಂಚಿತ್ತೂ ಆಸಕ್ತಿಯಿಲ್ಲ. ಈ ಮಧ್ಯೆ ನಮ್ಮ ವಾರ್ಡಿನಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾದವು. ದಿನಕ್ಕೆ 2 ಜನರಾದರೂ ಸಾವನ್ನಪ್ಪುತ್ತಿದ್ದರು. ನಾನಿಲ್ಲೊಂದು ವಿಚಿತ್ರವನ್ನು ಗಮನಿಸಿದೆ. ಹೀಗೆ ಕಾಯಿಲೆಯಿಂದ ಸಾಯುತ್ತಿದ್ದವರೆಲ್ಲ ಸಮುದ್ರ ಇಳಿಮುಖವಾದ ಸಮಯದಲ್ಲಿ, ಅಂದರೆ ಮಧ್ಯಾಹ್ನ ಅಥವಾ ಸಂಜೆಯೇ ಪ್ರಾಣ ಬಿಡುತ್ತಿದ್ದರು. ಯಾಕೆ ಯಾರು ಬೆಳಗಿನ ಜಾವ ಸಾಯುವುದಿಲ್ಲ ಗೊತ್ತಿಲ್ಲ. ಇರಲಿ, ಮುದುಕ ಕೆರೋರಾ ಈ ರೋಗವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಅರ್ಥೈಸಿಬಿಟ್ಟ. ಆಸ್ಪತ್ರೆ ವಾರ್ಡ್ಗಳು ತುಂಬ ಕೊಳಕಾಗಿದ್ದು ಕ್ರಿಮಿಕೀಟಗಳಿಂದ ತುಂಬಿವೆ. ಆದ್ದರಿಂದ ಇಲ್ಲಿದ್ದರೆ ಸಾವು ಖಂಡಿತ. ಬದಲಾಗಿ ದ್ವೀಪಗಳಿಗೊಮ್ಮೆ ಹೋದರೆ ಸ್ವಚ್ಛ ಗಾಳಿ, ನೈರ್ಮಲ್ಯ ವ್ಯವಸ್ಥೆ ಚೆನ್ನಾಗಿರುವುದರಿಂದ ಕಾಯಿಲೆಯ ಅಂಜಿಕೆಯಿಲ್ಲ. ಮುದುಕನ ವಾದ ಫರ್ನಾಂಡಿಸ್ನ ಮನಸ್ಸಿಗೂ ನಾಟಿತು. ಅಂತೂ ಪಲಾಯನದಿಂದ ಆತನು ವಿಮುಖನಾದ. ಆದರೂ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿ ಇವರಿಬ್ಬರ ಮುಂದೆ ಇಟ್ಟು ಬಲವಂತವಾಗಾದರೂ ಒಪ್ಪಿಸಿ ಪಲಾಯನಗೈಸಬಹುದು ಎಂಬ ವಿಶ್ವಾಸ ನನ್ನಲ್ಲಿತ್ತು. ಹಾಗಾಗಿ ಸಿಕ್ಕ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ನಿರ್ಧರಿಸಿದೆ. ರಾತ್ರಿ ಬರುವ ಕಾವಲಿನವರನ್ನು ಪ್ರಜ್ಞೆ ತಪ್ಪುವಂತೆ ಹೊಡೆದುರುಳಿಸಿ ಅವರ ಸಮವಸ್ತ್ರಗಳನ್ನು ನಾವು ಧರಿಸಿ ದೋಣಿ ಹತ್ತಿ ಓಡಿ ಹೋಗೋಣ ಎಂಬ ಯೋಜನೆಯನ್ನು ಅವರ ಮುಂದೆ ಇಟ್ಟೆ. ಆದರೆ ಅವರಿಬ್ಬರೂ ಎಷ್ಟು ಹೆದರಿದ್ದರೆಂದರೆ ತಾವು ಬರುವುದಿರಲಿ, ನನ್ನನ್ನು ಹೆದರಿಸಿ ವಿಮುಖಗೊಳಿಸಲು ಯತ್ನಿಸಿದರು. ಅಲ್ಲಿಗೆ ನಾನು ಇವರಿಬ್ಬರ ಆಸೆ ಬಿಟ್ಟೆ. ದಿನಗಳು ರುಳಿ 3 ವಾರಗಳೇ ಕಳೆದವು. ಅಬ್ಬಬ್ಬಾ ಎಂದರೆ ಇನ್ನು 2 ವಾರಗಳು ಮಾತ್ರ ನಮಗಿಲ್ಲಿರಲು ಅವಕಾಶ. ಅಷ್ಟರೊಳಗೆ ಪರಾರಿಯಾದರೆ ಬಚಾವು, ಇಲ್ಲ ಜೀವನ ಪರ್ಯಂತ ದ್ವೀಪಗಳಲ್ಲಿ ಸೆರಮನೆ ವಾಸ. ನಿರಾಶೆಯ ಕಾರ್ಮೋಡ ದಟ್ಟವಾಗಿ ಹಬ್ಬಿದ್ದವು. ಯಾವುದೇ ಹೊಸದಾರಿ ಹುಡುಕಿದರೂ ಏನಾದರೂ ವಿಘ್ನಗಳು ಎದುರಾಗುತ್ತಿದ್ದವು. ಇಂತಹ ಒಂದು ನಿರುತ್ಸಾಹಕ ದಿನ ವಿಶೇಷ ಘಟನೆಯೊಂದು ನಡೆಯಿತು. ಆ ದಿನವನ್ನು ನಾನು ಮರೆಯುವಂತೆಯೇ ಇಲ್ಲ. 1933ರ ನವೆಂಬರ್ 21. ನಾವಿದ್ದ ವಾರ್ಡಿಗೆ ಹೊಸ ಖೈದಿಯೊಬ್ಬ ಸೇರ್ಪಡೆಯಾದ. ದ್ವೀಪಗಳಿಗೆ ರವಾನೆಯಾಗಬೇಕಿದ್ದ ಆತ ವಿಚಿತ್ರವಾದ ಕಣ್ಣುಬೇನೆಯಿಂದ ನರಳುತ್ತಿದ್ದ. 2 ಕಣ್ಣುಗಳಲ್ಲಿ ಕೀವು ತುಂಬಿ ಪೂರ್ತಿ ಮುಚ್ಚಿಹೋಗಿದ್ದರಿಂದ ಗುಣಮುಖನಾಗುವವರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ. ಪರೀಕ್ಷಿಸಿದ ವೈದ್ಯರು ಅತ್ತ ಹೋದ ಕೂಡಲೇ ನಾನು ಅವನ ಬಳಿ ಹೋಗಿ ವಿಚಾರಿಸಿದೆ. ಆತನ ಹೆಸರು ಜೋನ್ಸ್ ಕ್ಲಾಸಿಯೆಟ್ ಎಂದು. ನಾನು ಹಿಂದಿನ ಪುಟಗಳಲ್ಲಿ ಸೈಂಟ್ ಮಾರ್ಟಿನ್ ಜೈಲಿನ ಕ್ಷೌರಿಕನ ಕೋಣೆಯಲ್ಲಿ ನಡೆದ ಕೊಲೆ ಯತ್ನವನ್ನು ಪ್ರಸ್ತಾಪಿಸಿದ್ದು ಓದುಗರಾದ ನಿಮ್ಮ ಗಮನದಲ್ಲಿರಬಹುದು. ಆ ಯತ್ನ ವಿಫಲವಾಗಿ ಬಚಾವಾದ ವ್ಯಕ್ತಿ ಇದೇ ಕ್ಲಾಸಿಯೆಟ್. ನನ್ನ ಪಲಾಯನದ ಯೋಜನೆಗೆ ಹೆಗಲು ಕೊಡಲು ತಕ್ಕನಾದ ವ್ಯಕ್ತಿ ಈತ ಎಂದು ನಿರ್ಧರಿಸಿದೆ. ಆಶ್ಚರ್ಯವೆಂದರೆ ನನ್ನ ಮನಸ್ಸಿನಲ್ಲಿದ್ದುದನ್ನು ಸ್ಪಷ್ಟವಾಗಿ ಓದಿದವನಂತೆ ಆತನೇ ಪರಾರಿಯಾಗುವ ತನ್ನ ಆಲೋಚನೆಯನ್ನು ಮುಂದಿಟ್ಟ. ನಿಜವಾಗಿ ನೋಡಿದರೆ ಆತನ ಕಣ್ಣುಗಳಿಗೆ ಏನೂ ಆಗಿರಲಿಲ್ಲ. ಬದಲಿಗೆ ಹರಳು ಬೀಜವನ್ನು ಕುಟ್ಟಿ ಪುಡಿಯನ್ನು ತನ್ನ ಕಣ್ಣುಗಳಿಗೆ ಹಾಕಿಕೊಂಡಿದ್ದ. ಪರಿಣಾಮ ಕಣ್ಣುಗುಡ್ಡೆ ಊದಿಕೊಂಡು ಹರಳನ್ನೇ ಬೆಳ್ಳಗೆ ಕೀವು ಸುರಿದಂತೆ ಸ್ರವಿಸುತ್ತಿದ್ದು ಭಯಂಕರವಾಗಿ ಕಾಣುತ್ತಿದ್ದ. ಅಂತೂ ಆಸ್ಪತ್ರೆಗೆ ದಾಖಲಾಗುವ ಅವನ ಇಚ್ಛೆ ನೆರವೇರಿತು. ಆ ಕೂಡಲೇ ತಣ್ಣೀರಿನಿಂದ ಕಣ್ಣುಗಳನ್ನು ತೊಳೆದು ಸ್ವಚ್ಛಗೊಳಿಸಿದೆ. ಈಗ ಆರಾಮವಾಗಿ ಆತ ನನ್ನ ಯೋಜನೆಯನ್ನು ಆಲಿಸಿದ ಮಾತ್ರವಲ್ಲ, ಆ ಯತ್ನದಲ್ಲಿ ಸತ್ತರೂ ಬೇಸರವಿಲ್ಲ, ನಾನೂ ನಿನ್ನ ಜೊತೆ ಬರುವವನೇ ಸೈ ಎಂದು ಘೋಷಿಸಿಬಿಟ್ಟ. ಕೊನೆಗೂ ನನಗೊಬ್ಬ ಸರಿಯಾದ ಜೊತೆಗಾರ ಸಿಕ್ಕಿದ್ದ. ಸರಿ, ಕುಳಿತುಕೊಂಡು ನಮ್ಮ ತಂತ್ರದ ನೀಲನಕಾಶೆಯನ್ನು ಪೂರ್ಣ ವಿವರಗಳೊಂದಿಗೆ ತಯಾರಿಸಿದೆವು. ಸಂಜೆ ಡೇಗಾ ಮತ್ತು ಫರ್ನಾಂಡಿಸರನ್ನು ಕೂರಿಸಿಕೊಂಡು ನನ್ನ ಯೋಜನೆಯನ್ನು ವಿಶದವಾಗಿ ಅರುಹಿದೆ. ಆದರೆ ಏಕೋ ಇಬ್ಬರೂ ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳಲೇ ಇಲ್ಲ. ಬದಲಿಗೆ ತಾವು ಆಸ್ಪತ್ರೆಯಿಂದ ವಾಪಸ್ಸು ಬಂಧಿಖಾನೆಗೆ ಹೋಗಿ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. ನನಗೆ ಅವರ ಮಾತಿನಲ್ಲಿ ನಂಬಿಕೆ ಹುಟ್ಟಿಲ್ಲ. ಆದರೂ ಬೇರೆ ದಾರಿ ಕಾಣದೆ ಹಾಗೇ ಮಾಡಿ ಎಂದು ಮಾರನೇ ದಿನ ಇಬ್ಬರನ್ನು ಬೀಳ್ಕೊಟ್ಟೆ. ಈಗ ನಾನು ಆದಷ್ಟು ತ್ವರಿತವಾಗಿ ಕಾರ್ಯಪ್ರವೃತ್ತನಾಗಬೇಕಿತ್ತು. ಸಿಯರಾನನ್ನು ಭೇಟಿಯಾಗಿ ಪಲಾಯನ ಮಾಡಲು ಒಂದು ಒಳ್ಳೆಯ ದೋಣಿಯನ್ನು ಒದಗಿಸಿಕೊಡಲು ಕೇಳಿಕೊಂಡೆ. ಅದಕ್ಕೆ ಆತ ತನ್ನ ಪರಿಚಯದ ಜೀಸಸ್ ಎಂಬ ಹಳೆ ಖೈದಿಯನ್ನು ಭೇಟಿ ಮಾಡಿಸುತ್ತೇನೆ, ಎಲ್ಲಾ ವಿವರಗಳನ್ನು ಅವನೊಂದಿಗೆ ಮಾತಾಡು ಎಂದ. ಈ ಜೀಸಸ್ ಎಂಬ ಆಸಾಮಿ 2 ವರ್ಷಗಳ ಹಿಂದೆ ಪರಾರಿಯಾದ ಡಾಕ್ಟರ್ ಬೋಗ್ರಾಟ್ ಎಂಬುವರಿಗೆ ದೋಣಿ ಒದಗಿಸಿ ಸಹಾಯ ಮಾಡಿದ್ದ. ಈಗ ನಾನು ಅವನನ್ನು ಭೇಟಿ ಮಾಡುವುದೆಂದು ನಿಗದಿಯಾಯಿತು. ಆದರೆ ಯಾವ ಜಾಗದಲ್ಲಿ ಮತ್ತು ಹೇಗೆ? ಹಳೆಯ ಖೈದಿಗಳು ನಮ್ಮನ್ನು ಭೇಟಿ ಮಾಡುವುದು ಸಂಪೂರ್ಣ ನಿಷಿದ್ಧ. ಆದರೆ ಸಿಯೆರಾ ಇದಕ್ಕೊಂದು ಉಪಾಯ ಹುಡುಕಿದ. ಇಡೀ ದ್ವೀಪ ಸಮೂಹದಲ್ಲಿ ಎಕ್ಸ್ರೇ ಯಂತ್ರ ಇದ್ದದ್ದು ಈ ಆಸ್ಪತ್ರೆಯಲ್ಲೇ ಮಾತ್ರ. ಹಾಗಾಗಿ ಯಾರಿಗಾದರೂ ತೀವ್ರವಾದ ಖಾಯಿಲೆಯಾಗಿ ಎಕ್ಸ್ರೇ ತೆಗೆಯಬೇಕೆಂದಿದ್ದರೆ ಇಲ್ಲಿಗೆ ಬರಬೇಕಿತ್ತು. ದ್ವೀಪದ ಇತರ ನಿವಾಸಿಗಳು, ಮಾಜಿ ಖೈದಿಗಳು ಎಲ್ಲ ಇಲ್ಲಿಗೆ ಬರುತ್ತಿದ್ದರು.
ನಾಳೆ 11 ಗಂಟೆಗೆ ಜೀಸಸ್ ಅಲ್ಲಿ ನಿನಗಾಗಿ ಕಾಯುತ್ತಿರುತ್ತಾನೆ. ಹೋಗಿ ಭೇಟಿಯಾಗು. ಆದರೆ ಹೋಗುವ ಮೊದಲು ನಿನ್ನ ಚಾರ್ಜರ್ ತೆಗೆದಿಟ್ಟು ಬಿಡು, ಏಕೆಂದರೆ ಎಕ್ಸ್ರೇಯಲ್ಲಿ ಅದು ಪತ್ತೆಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ. ನಿಗದಿತ ಸಮಯಕ್ಕೆ ಸರಿಯಾಗಿ ಜೀಸಸ್ ಬಂದ. ಆಪಾದ ಮಸ್ತಕ ಅವನನ್ನು ಗಮನಿಸಿದೆ. ಕಪ್ಪು ಮುಖದ ಮೇಲೆ ಭೂಗತ ಜಗತ್ತಿನ ಹಿನ್ನೆಲೆಯನ್ನು ಸಾರಿ ಹೇಳುವ ಎಲ್ಲಾ ಚಿಹ್ನೆಗಳು ರಾರಾಜಿಸುತ್ತಿದ್ದವು. ಕೆನ್ನೆಯ ಮೇಲೆ 2 ಉದ್ದದ ಕಲೆಗಳು, ಒಂದು ಮೆಳ್ಳಗಣ್ಣಿನಿಂದ ಸದಾ ನೀರು ಸುರಿಯುತ್ತಿತ್ತು. ಅಂತೂ ಆತನ ಮೇಲೆ ವಿಶ್ವಾಸ ಮೂಡಲು ಅವನ ಚಹರೆ ಏನೇನೂ ಸಹಾಯ ಮಾಡಿಲ್ಲ. ಅವನ ಮಾತೂ ಅಷ್ಟೇ, ಶಿಷ್ಟಾಚಾರದ ಸೋಂಕಿಲ್ಲದೆ ನೇರ ವ್ಯವಹಾರಿಕ ಮಾತುಗಳು. ಬಡಬಡವೇ ಒದರಲು ಪ್ರಾರಂಭಿಸಿದ. ನಾನು ಸುಮ್ಮನೆ ಆಲಿಸಿದೆ. ನನ್ನ ಹತ್ತಿರ 4 ಜನರನ್ನು ಸಾಗಿಸುವಂತಹ ದೋಣಿ ರೆಡಿಯಿದೆ. 1 ದಿನದ ಪ್ರಯಾಣಕ್ಕೆ ಬೇಕಾಗುವ ಸರಂಜಾಮುಗಳನ್ನು, ಅಂದ್ರೆ ಕುಡಿಯಲು 1 ಬ್ಯಾರೆಲ್ ನೀರು, ಕಾಫಿ, ಸಿಗರೆಟ್, 1 ದಿಕ್ಕೂಸಿ, ಚಾಕು ಮತ್ತು 4 ಶೀಶಾ ಹೆಂಡ, ಇಷ್ಟನ್ನು ನಾನು ಒದಗಿಸುತ್ತೇನೆ. 2500 ಫ್ರಾಂಕ್ಗಳು. ಒಪ್ಪಿಗೆಯಾದರೆ ಹೇಳು, ಇನ್ನು 3 ದಿನಗಳಲ್ಲಿ ಎಲ್ಲವನ್ನೂ ಹೊಂದಿಸಿಕೊಂಡು ನಿಮ್ಮ ಆಸ್ಪತ್ರೆಯ ಹಿಂದಿನ ಗೋಡೆಯ ಹತ್ತಿರ ಇರುತ್ತೇನೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗಿನ ಜಾವ 3 ಗಂಟೆಯವರೆಗೆ 7 ದಿನ ಸತತವಾಗಿ ನಿಮಗೆ ಕಾಯುತ್ತೇನೆ. ಅಷ್ಟರಲ್ಲಿ ನೀವು ಬರದಿದ್ದರೆ ನಮ್ಮ ವ್ಯವಹಾರ ಚುಕ್ತವಾದಂತೆ. ನನಗೆ ಜೀಸಸ್ ಮೇಲೆ ನಂಬಿಕೆ ಮೂಡಲೇ ಇಲ್ಲ. ನನ್ನ ಈ ಗ್ರಹಿಕೆ ಸತ್ಯವಾದದ್ದನ್ನು ನೀವೇ ಮುಂದೆ ಕಾಣಿವಿರಿ. ಆದರೂ ಬೇರೆ ವಿಧಿಯಿಲ್ಲದೆ ಆಯಿತು ಎಂದು ಒಪ್ಪಿಕೊಂಡೆ. ಹಣ ಸಿಯರಾನ ಸಂಗಡ ಕಳಿಸಿಕೊಡುತ್ತೇನೆ ಎಂದೆ. ನಾನು ಜೀಸಸ್ನೊಡನೆ 1 ಕೈ ನೋಡೇ ಬಿಡುವುದು ಎಂದು ನಿರ್ಧರಿಸಿದೆ. ಹೇಗೂ ಗಲ್ದಾನಿ ಬಳುವದಿಯಾಗಿ ಕೊಟ್ಟ 5000 ಫ್ರಾಂಕ್ ಇತ್ತಲ್ಲ. ವಿಷಯ ತಿಳಿದ ಕ್ಲಾಸ್ ಎಟ್ ಖುಷಿಯಿಂದ ಕುಣಿದಾಡಿದ. ನಾವು ಯಶಸ್ವಿಯಾಗುವುದು ಖಂಡಿತ ಎಂದು ಅವನ ನಂಬಿಕೆ. ಆತನ ಆತ್ಮವಿಶ್ವಾಸ ನನಗೂ ಸೈನ್ಯವನ್ನು ತಂದುಕೊಟ್ಟಿತು. ಅಲ್ಲೇ ಕುಳಿತುಕೊಂಡು ನಮ್ಮ ತಂತ್ರದ ನೀಲನಕಾಶೆಯನ್ನು ಸವಿಸ್ತಾರವಾಗಿ ಪರಾಮರ್ಶಿಸಿದೆವು. ಆಗ 2 ವಿಘ್ನಗಳು ಎದ್ದು ಕಂಡವು. ಮೊದಲ ತೊಂದರೆ ರಾತ್ರಿ ಪಹರೇವನನ್ನು ಕುರಿತು. ನಮ್ಮ ವಾರ್ಡಿನ ರಾತ್ರಿ ಪಹರೇವನು ಅರಬ್ ಮೂಲದವನು. ಹೊರಗಿದ್ದ ಕಾವಲಿನವರು ಬೀಗಲ್ ತೆಗೆದು ಇವನನ್ನು ವಾರ್ಡಿನ ಒಳಗೆ ಬಿಟ್ಟು ಅವರು ಹೊರಗೆ ಕುಳಿತಿರುತ್ತಿದ್ದರು. ಈತ ಒಳಗೆ ಬಂದು ಪ್ರತಿ ಖೈದಿಯನ್ನು ಬಗ್ಗಿ ನೋಡಿ ಇರವನ್ನು ಖಾತ್ರಿಪಡಿಸಿಕೊಂಡು ವಾಪಸ್ಸು ಹೋಗುತ್ತಿದ್ದ. ತೊಂದರೆಯೆಂದರೆ ಇವನಿಗೆ ಒಂದು ನಿರ್ದಿಷ್ಟ ವೇಳೆ ಎಂಬುದಿರಲಿಲ್ಲ. ಇಡೀ ರಾತ್ರಿಯಲ್ಲಿ ಯಾವಾಗೆಂದಾವಾಗ ಬಂದು ನೋಡಿಕೊಂಡು ಹೋಗಬಹುದಿತ್ತು. ನಿರ್ದಿಷ್ಟ ವೇಳಾಪಟ್ಟಿಯಿಲ್ಲದ ಈತನ ಮೇಲೆ ಆಕ್ರಮಣ ಮಾಡಿ ಪ್ರಜ್ಞೆ ತಪ್ಪಿಸುವ ಕೆಲಸ ಸುಲಭ ಸಾಧ್ಯವಲ್ಲ. ಎಷ್ಟು ಹೊತ್ತು ಎಂದು ಈತನ ಆಗಮನವನ್ನು ನಿರೀಕ್ಷಿಸುತ್ತಾ ಇತರರಿಗೆ ಅನುಮಾನ ಬರದಂತೆ ಕದ್ದು ಕೂರುವುದು. 2ನೆಯ ವಿಘ್ನ, ನಮಗೆ ಒನ್ನೊಬ್ಬ ಜೊಕಗಾರ ಅಗತ್ಯವಾಗಿ ಬೇಕಾಗಿತ್ತು. ಯಾರನ್ನು ಸಂಪರ್ಕಿಸುವುದು? ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಗಂಡೆದೆಯ ವ್ಯಕ್ತಿ ಬೇಕು. ಹೀಗೆ ನಾವು ತಲೆಕೆಡಿಸಿಕೊಂಡು ಕುಳಿತಾಗ ಪುಟ್ಟ ಅಸಂಗತ ನಾಟಕವೊಂದು ನಡೆಯಿತು.